ಮುನೀರ್ ಕಟ್ಟಿಪಳ್ಳಿ ಅವರೇ, ನಮಸ್ತೆ ದಿನು, ಹೇಳಿ. ಚೆನ್ನಾಗಿದ್ದೀರಾ? ಓ, ಚೆನ್ನಾಗಿದ್ದೀನಿ, ಫಸ್ಟ್ ಕ್ಲಾಸ್. ಮುನೀರ್ ಕಟ್ಟಿಪಳ್ಳ ಅಂದ್ರೆ ನಮ್ಗೆ ಒಂಥರ ಆ, ಒಂದು ಚಳವಳಿಗಳ ಒಂದು ಹೀರೋ ನೀವು. ನಿಮ್ಮಂತ ಸ್ನೇಹಿತರು, ಸಂಗಾತಿಗಳ ಆ, ಹಾರೈಕೆಗಳು, ಗೆಳೆತನವೇ ನಮ್ಗೆ ಒಂದು ಶಕ್ತಿ. ಮೊದಲನೇದಾಗಿ ನಾನು ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಅಂದ್ರೆ ಈ ಎಡಪಂಥೀಯರ ಬಗ್ಗೆ ಒಂದ್ ರೀತಿಯಾದ ಇವ್ರನ್ನೇನೋ ಸಮಾಜದಿಂದ ಬಹಿಷ್ಕೃತ ಅನ್ನೋ ರೀತಿಯಾದ ಒಂದು ಒಂದು ಭಾವನೆಯನ್ನ ಮೂಡ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಒಂದ್ ರೀತಿ ಆ, ಎಡಪಂಥೀಯರು, ನಕ್ಸಲರು, ಭಯೋತ್ಪಾದಕರು ಈ ತರ ಮಾತಾಡ್ಕೊಂಡ್ ಬರ್ತಾರೆ. ಎಲ್ಲಾನು ಒಂದೇ ಪಟ್ಟಿಲ್ ಸೇರಿಸ್ಕೊಂಡು ಮಾತಾಡ್ಕೊಂಡ್ ಬರ್ತಾರೆ. ಆಮೇಲೆ ಎಡಪಂಥೀಯರು ಯಾವ್ದು ಹೋರಾಟನೇ ಮಾಡಬಾರ್ದು, ಯಾವ್ದು ಚಳವಳಿನೇ ಮಾಡಬಾರ್ದು, ಮಾಡಿದ್ರೆ ಅದ್ರಲ್ಲಿ ಏನೋ ಷಡ್ಯಂತ್ರ, ಪಿತೂರಿ, ಈ ತರದ ಭಾವನೆಯನ್ನ ಸಮಾಜದಲ್ಲಿ ಮೂಡಿಸುವಂತ ಪ್ರಯತ್ನ ಪಡ್ತಿದ್ದಾರೆ. ಈಗ ನೀವು ಎಡಪಂಥೀಯ ಚಳವಳಿಯಲ್ಲಿ ಇಷ್ಟು ವರ್ಷಗಳ ಕಾಲ ದುಡಿದವರು, ಎಡಪಂಥೀಯ ಅಂದ್ರೆ ಏನು ಅನ್ನೋದು ಸಾಮಾನ್ಯ ಜನರಿಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಹೇಳ್ಬೋದಾ ಅಂತ. ಇಲ್ಲ, ಎಡಪಂಥೀಯತೆ ಅನ್ನುವಂಥದ್ದು ಸಿಂಪಲ್. ಅದು ಎಡಪಂಥೀಯತೆ ಅನ್ನುವಂಥದ್ದೇ ಕಮ್ಯುನಿಸಂ ಅಲ್ಲ. ಎಡಪಂಥೀಯರು ಅನ್ನುವಂತಹದ್ದು ಪ್ರಭುತ್ವದ ಒಂದು ಸಂದರ್ಭದಲ್ಲಿ ಸಾಮಾನ್ಯ ಜನರ ಪರವಾಗಿ, ನ್ಯಾಯದ ಪರವಾಗಿ, ಅನ್ಯಾಯಕ್ಕೆ ತುಳಿತಕ್ಕೊಳಗಾಗಿದ್ದವರ ಪರವಾಗಿ ನಿಲ್ಲುವವರು ಎಡ ಅಂತ. ಮತ್ತು ಆಳುವ ವರ್ಗದ ಪರವಾಗಿ ಮತ್ತು ಉಳ್ಳವರ ಪರವಾಗಿ ನಿಲ್ಲುವವರು ಸಾಮಾನ್ಯವಾಗಿ ಬಲ ಅನ್ನುವಂತಹದ್ದು ಒಂದು ಸಾಮಾನ್ಯ ಲೆಕ್ಕಾಚಾರ. ಮತ್ತು ಎಡಪಂಥೀಯರು ಯಾವತ್ತೂ ಜನಪರರಾಗಿರ್ತಾರೆ. ಎಡಪಂಥೀಯರು ಯಾವತ್ತೂ ಕೂಡ ಒಂದು ಸತ್ಯದ ಮೇಲೆ ಮತ್ತು ಸಮಾಜದ ಬೆಳವಣಿಗೆಗಳ ಮೇಲೆ ಅವರು ಹೆಚ್ಚು ಒಂದು ನಿಲುವುಗಳಿಗೆ ಬರ್ತಾರೆ. ಬಲಪಂಥೀಯರು ಅನ್ನುವಂತಹದ್ದು ನಂಬಿಕೆಗಳನ್ನ ದುರುಪಯೋಗ ಪಡಿಸ್ಕೊಳ್ಳೋದು, ದೇವರು ಧರ್ಮಗಳ ವಿಚಾರವನ್ನು ಇಟ್ಕೊಂಡು ಜನರನ್ನ ದಿಕ್ಕು ತಪ್ಪಿಸುವಂತಹದ್ದು, ಮತ್ತು ಒಂದು ರೀತಿಯ ದ್ವೇಷದ ಹಿನ್ನೆಲೆಯಲ್ಲಿ ಆರ್ಥಿಕ ಅಸಮಾನತೆಗಳನ್ನ ಬೆಂಬಲಿಸುವಂತಹದ್ದು, ಸಾಮಾಜಿಕ ಅಸಮಾನತೆಗಳನ್ನ ಬೆಂಬಲಿಸುವಂತವರು, ಸಾಮಾಜಿಕ ಶೋಷಣೆಗಳನ್ನ ಜೀವಂತವಾಗಿ ಇಡಬೇಕು ಅಂತ ಬಯಸುವಂತವರೆಲ್ಲರೂ ಕೂಡ ಬಲಪಂಥೀಯರಾಗಿರ್ತಾರೆ. ಎಡಪಂಥೀಯರು ಯಾವತ್ತೂ ಅದಕ್ಕೆ ತದ್ವಿರುದ್ಧ. ಸಾಮಾನ್ಯರು, ಬಡವರು, ದುಡಿಯುವ ಜನ, ಅನ್ಯಾಯಕ್ಕೊಳಗಾದವರು, ಸತ್ಯಾನ್ಯಾಯದ ಪರವಾಗಿ ನಿಲ್ಲುವವರು ಎಡ ಅನ್ನುವಂಥದ್ದು ಸಾಮಾನ್ಯ ಒಂದು ತಿಳುವಳಿಕೆ. ಎಷ್ಟು ಸಿಂಪಲ್. ಎಡದಲ್ಲಿ ಬೇರೆ ಬೇರೆ ದಾರಿಗಳಿದಾವೆ. ದಲಿತ ಚಳವಳಿಗಳಿರ್ಬೋದು. ನಮ್ಮ ದೇಶದಲ್ಲಿ ನಮ್ಮ ಸಮಾಜವನ್ನೇ ನೋಡೋದಾದ್ರೆ ಕಾರ್ಮಿಕ ಚಳವಳಿ, ದಲಿತ ಚಳವಳಿ, ರೈತ ಚಳವಳಿ, ಮಾನವ ಹಕ್ಕುಗಳ ಪರವಾಗಿರುವಂತ ಮೂವ್ಮೆಂಟ್ಗಳು, ಮಹಿಳಾವಾದಗಳು, ಇದೆಲ್ಲವೂ ಕೂಡ ಸಾಮಾನ್ಯವಾಗಿ ಎಡ ಅನ್ನುವಂತ ದಾರಿಗಳಲ್ಲಿ ಗುರುತಿಸಲ್ಪಡುವಂತಹದ್ದು ಇವುಗಳು. ಇಷ್ಟು ಸಿಂಪಲ್ ಆಗಿ ನಾನು ಅದನ್ನು ಹೇಳಲಿಕ್ಕೆ ಬಯಸುವಂತದ್ದು ಎಡ. ಯಾಕೆ ಈ ಎಡಪಂಥೀಯತೆ ಅಥವಾ ಎಡಪಂಥೀಯರ ವಿರುದ್ಧ ಇಷ್ಟು ದೊಡ್ಡ ಅಪಪ್ರಚಾರ ನಮ್ಮ ದೇಶದಲ್ಲಿ ನಡೀತಾ ಇದೆ? ಅದು ಅದಕ್ಕೂ ಏನು ಬಹಳ ನಾವು ಅಧ್ಯಯನ ಮಾಡಬೇಕಾಗಿಲ್ಲ ದಿನೇಶ್ ಅವರೇ. ಅದನ್ನು ಕೂಡ ಬಹಳ ಸರಳವಾಗಿಯೇ ನೋಡಬಹುದು. ಎಡದ ಬಗ್ಗೆ ಅವರಿಗೆ ಸಿಕ್ಕಾಪಟ್ಟೆ ಭಯ ಇದೆ. ಎಡ ಚಿಂತನೆ ಇರುವಂತಹ ಚಳವಳಿಗಳು, ಎಡಪರವಾಗಿರುವಂತಹ ಬುದ್ಧಿಜೀವಿಗಳು ಅಥವಾ ಚಿಂತಕರುಗಳು ಜನರ ಪರವಾಗಿ ಗಟ್ಟಿಯಾಗಿ ನಿಲ್ಲಬಲ್ಲರು ಮತ್ತು ಅವರು ರಾಜಿ ಮಾಡಿಕೊಳ್ಳೋದಿಲ್ಲ ಅನ್ನುವಂತಹದ್ದು ಒಂದು ಅವರಿಗೆ ಗೊತ್ತಿದೆ. ಮತ್ತು ಆ ಹೋರಾಟದಲ್ಲಿ, ಆ ಚಳವಳಿಯಲ್ಲಿ ಡೆಪ್ತ್ ಇರ್ತದೆ, ಎಲ್ಲೂ ರಾಜಿ ಮಾಡ್ಕೊಳ್ಳಲ್ಲ ಅನ್ನುವಂತಹದ್ದು ಅವರಿಗೆ. ಅದಕ್ಕೆ ಭಯ. ಎಡಪಂಥೀಯರಿಗೆ ವಿಶ್ವಾಸಾರ್ಹತೆ ದಕ್ಕಿ ಬಿಟ್ರೆ ಆ ಚಳವಳಿಗಳು ಗೆದ್ದು ಬಿಡ್ತದೆ ಅನ್ನುವಂತ ಭಯ. ಆ ಚಳವಳಿಗಳು ಮುನ್ನಡೆ ಸಾಧಿಸ್ತೇವೆ ಅಂದ್ರೆ ಇವರ ಪಟ್ಟಭದ್ರ ಇದೇನಿದೆ ಅವುಗಳು ಕುಸಿಲಿಕ್ಕೆ ಶುರುವಾಗ್ತದೆ ಅನ್ನುವಂತ ಭಯ. ಆ ಭಯದಿಂದ ಎಡಪಂಥೀಯರ ಬಗ್ಗೆ ಮತ್ತು ಎಡಪಂಥೀಯ ಚಳವಳಿಗಳ ಬಗ್ಗೆ ಅಥವಾ ಎಡಪಂಥೀಯ ಮುಖಂಡರುಗಳ ಬಗ್ಗೆ ಜನ ನಂಬಿಕೆ ಇಟ್ಕೊಳ್ಬಾರ್ದು. ಜನರಿಗೆ ಅವರ ಬಗ್ಗೆ ನಂಬಿಕೆ ಇರಬಾರ್ದು. ಜನರಿಗೆ ಅವರ ಬಗ್ಗೆ ಅನುಮಾನಗಳಿರ್ಬೇಕು. ಜನರಲ್ಲಿ ಅವರಿಗೆ ಜನರ ಮಧ್ಯೆ ಅವರ ಬಗ್ಗೆ ತಿರಸ್ಕಾರವನ್ನ ಮೂಡಿಸ್ಬೇಕು ಅನ್ನುವಂತಹದ್ದಕ್ಕಾಗಿ ಇಷ್ಟೆಲ್ಲ ಕಷ್ಟಪಡ್ತಾರೆ. ಇಲ್ಲಾಂದ್ರೆ ಎಲ್ಲಿದ್ದೀವಿ ನಾವು? ಕರ್ನಾಟಕ ವಿಧಾನಸಭೆಯ ಒಳಗಡೆ ಅದು ಕಮ್ಯುನಿಸ್ಟ್ ಪಕ್ಷದಲ್ಲಿ ಬಿಡಿ, ಶ್ರೀರಾಮ್ ರೆಡ್ಡಿಯ ಕಾಲದ ನಂತರ ಅಲ್ಲಿ ಕಮ್ಯುನಿಸ್ಟ್ ಶಾಸಕರುಗಳೇ ಇಲ್ಲ. ಒಂದು 15-20 ವರ್ಷಗಳಿಂದ ಇಲ್ಲ. ಈಗ ಎಡಪಂಥೀಯರು ಅಂತ ಅನ್ನಿಸ್ಕೊಳ್ಳುವಂತ ಒಬ್ಬ ಶಾಸಕ ಯಾವುದೇ ಪಕ್ಷಗಳಿಂದ ವಿಧಾನಸೌಧದ ಒಳಗಡೆ ಇಲ್ಲ. ಆದ್ರೆ ಮೊನ್ನೆ ಕೂಡ ಎಡಪಂಥೀಯರು, ಎಡಚರರು, ಹಂಗೆ ಅಂತೆಲ್ಲ ಚರ್ಚೆ ಮಾಡಿದ್ರು. ಒಬ್ಬ ಶಾಸಕ ಇಲ್ದಿದ್ರು ಕೂಡ ಅದು ಎಡಪಂಥೀಯತೆಯ ಶಕ್ತಿ. ಆ ಶಕ್ತಿಯ ಬಗ್ಗೆ ಅವರಿಗೆ ಭಯ ಇದೆ. ಆ ಭಯದಿಂದಾಗಿ ಅವರು ಎಡಪಂಥೀಯರ ಬಗ್ಗೆ ತಿರಸ್ಕಾರವನ್ನು ಮೂಡಿಸ್ಲಿಕ್ಕೆ, ಅವರ ಬಗ್ಗೆ ಅಪನಂಬಿಕೆಯನ್ನು ಮೂಡಿಸ್ಲಿಕ್ಕೆ ಇಷ್ಟೆಲ್ಲ ಸರ್ಕಸ್ಗಳನ್ನ ಮಾಡ್ತಾರೆ. ಈಗ ಎಡಪಂಥೀಯರ ಶಕ್ತಿ ಬಗ್ಗೆ ಮಾತಾಡಿದ್ರಿ. ಈಗ ನಾನು ಅವಿಭಜಿತ ಕರಾವಳಿ ಅಂದ್ರೆ ಏನು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಿಸೈಸ್ ಆಗಿ ಹೇಳೋದಾದ್ರೆ ಅಲ್ಲಿ ಎಡಪಂಥೀಯ ಚಳವಳಿ ಮೊದಲಿಂದನೂ ಕೂಡ ಬಹಳ ಪ್ರಬಲವಾಗಿ ನಡೆದು ಬಂದಿದೆ. ಅಂದ್ರೆ ಕಾರ್ಮಿಕ ಚಳವಳಿ ಆಗ್ಬೋದು, ಬಿಡಿ ಸ್ವಾತಂತ್ರ್ಯ ಪೂರ್ವದಿಂದಲೇ. ಈಗ ಈ ಧರ್ಮಸ್ಥಳ, ಬೆಳ್ತಂಗಡಿ ಭಾಗದಲ್ಲೂ ಕೂಡ
ಆ ಚಳುವಳಿ ಅಷ್ಟು ಪ್ರಭಾವಶಾಲಿಯಾಗಿ ಬೆಳೆದಿದ್ದಿತ್ತು. ಹೌದು. ಆ, ಈ ಚಳವಳಿ ಅಂದ್ರೆ ನಾವೇನ್ ಇವತ್ತು ಆ, ಧರ್ಮಸ್ಥಳ ಭಾಗದಲ್ಲಿ ಆ ಭಾಗದಲ್ಲಿ ನಡೆದಂತ ದೌರ್ಜನ್ಯಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀವಿ. ದೊಡ್ಡ ಚರ್ಚೆ ನಡೀತಾ ಇದೆ, SIT ತನಿಖೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಎಡಪಂಥೀಯರ ಪಾತ್ರ ಏನು ಅಂತ. ಅಲ್ಲ, ಎಡಪಂಥೀಯರು ಕರಾವಳಿಯಲ್ಲಿ, ಕರಾವಳಿಯಲ್ಲೇ ಪ್ರಥಮವಾಗಿ ಕಮ್ಯುನಿಸ್ಟ್ ಚಳವಳಿಗಳು ಎದ್ದು ಬಂದಂತಹದ್ದು. ಸ್ವಾತಂತ್ರ್ಯ ಪೂರ್ವದಲ್ಲೇ ಬ್ರಿಟಿಷರ ವಿರುದ್ಧ ಹೋರಾಟಗಳನ್ನ, ವಸಾಹತು ಆಡಳಿತ ವಿರುದ್ಧದ ಹೋರಾಟದಲ್ಲಿಯೂ ಕೂಡ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ಮತ್ತು ಕೇವಲ ಬ್ರಿಟಿಷರನ್ನು ಓಡಿಸುವಂತಹದ್ದು ಮಾತ್ರ ಅದನ್ನ ಒಂದು ನಮ್ಮ ಉದ್ದೇಶ ಅಂತ ತಿಳ್ಕೊಂಡಿರ್ಲಿಲ್ಲ. ಅದರ ಜೊತೆಯಲ್ಲಿ ಭೂಮಾಲಕ ಪದ್ಧತಿಯ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ರು. ನಿಮ್ಗೆ ಗೊತ್ತಿದೆ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗವಾಗಿದ್ದ ಈಗಿನ ಕಾಸರಗೋಡ್ನಲ್ಲಿರುವಂತಹ ಕೈಯೂರಿನಲ್ಲಿ ರೈತ ಹೋರಾಟ, ಸ್ವಾತಂತ್ರ್ಯ ಹೋರಾಟ ಒಟ್ಟೊಟ್ಟಿ ನಡೆದು ಆ ಚಿರಸ್ಮರಣೆ ಅಂತ ಕಾದಂಬರಿ ಆಯ್ತು. 4 ಜನ ನಮ್ಮ ಯುವ ಸಂಗಾತಿಗಳು ಮಂಗಳೂರಿನ ನ್ಯಾಯಾಲಯದಲ್ಲಿ ಮರಣದಂಡನೆ ಗುರಿಯಾದರು. ಇಂತಹ ದೊಡ್ಡ ಹಿಸ್ಟ್ರಿ ಇದೆ. ಅದೇ ಸಂದರ್ಭದಲ್ಲಿ ಕಾರ್ಮಿಕ ಚಳವಳಿಗಳು, ಹೆಂಚು, ನೇಯ್ಗೆ, ಬೀಡಿ, ಈ ಕಾರ್ಮಿಕರ ಚಳವಳಿಗಳು ಕೂಡ ಸ್ವಾತಂತ್ರ್ಯ ಪೂರ್ವದಲ್ಲೇ ಆರಂಭ ಆಯಿತು. ಗೇಣಿದಾರರ ಹೋರಾಟ ಆರಂಭ ಆಯಿತು. ನಿಮ್ಗೆ ಗೊತ್ತಿದೆ, ಕರ್ನಾಟಕದಲ್ಲೇ ಅತ್ಯಂತ ಹೆಚ್ಚು ಭೂ ಸುಧಾರಣೆಗಳು ಯಶಸ್ವಿಯಾಗಿ ನಡೆದಿರುವಂತಹದ್ದು ನಮ್ಮ ಕರಾವಳಿ ಕರ್ನಾಟಕದಲ್ಲಿ. ಅದಕ್ಕೆ ಕಾರಣ ಕಮ್ಯುನಿಸ್ಟ್ ಚಳವಳಿ. ಆವಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ BV ಕಕ್ಕೀಲ್ ರಾಯರು, ಉಳ್ಳಾಳದಲ್ಲಿ MLA ಆಗಿದ್ದಂತ ಕಾಮ್ರೇಡ್ ಕೃಷ್ಣ ಚಟ್ರು, ನೇವಿಯಿಂದ ಬಂಡಾಯ ಎದ್ದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಧುಮುಕಿದಂತ ಕಾಮ್ರೇಡ್ MH ಕೃಷ್ಣಪ್ಪರು, ಇವರೆಲ್ಲರೂ ಕೂಡ ಕರಾವಳಿಯ ಬಹಳ ದೊಡ್ಡ ಕಮ್ಯುನಿಸ್ಟ್ ನಾಯಕರು. ಇವರು ಒಂದು ಕಡೆ ಈ ಕಾರ್ಮಿಕರ ಹೋರಾಟ, ಇನ್ನೊಂದು ಕಡೆ ಸ್ವಾತಂತ್ರ್ಯ ಹೋರಾಟ, ಅದರ ಜೊತೆಯಲ್ಲಿ ಗೇಣಿದಾರರ ರೈತರ ಹೋರಾಟ, ಅವರ ವಿಮೋಚನಾ ಹೋರಾಟವನ್ನ ಕಟ್ಟಿದ್ರಲ್ಲ, ಅದು ಬೆಳ್ತಂಗಡಿಯಲ್ಲೂ ಕೂಡ ಅದರ ಪರಿಣಾಮ ಇತ್ತು. ಸ್ವಾತಂತ್ರ್ಯ ನಂತರ ಭೂ ಸುಧಾರಣೆ, ಭಾರತ ಸ್ವಾತಂತ್ರ್ಯ ಸಿಕ್ಕಿದ ತಕ್ಷಣ ಈ ಪ್ರಶ್ನೆಗಳು ಮತ್ತೆ ಎದ್ದು ಬಂದು, ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ, ನಮ್ಗೆ ಸ್ವಾತಂತ್ರ್ಯದ ಸವಿ ಬೇಕು ಅಂತ ಹೇಳಿ ಭೂಮಿ ಹಕ್ಕು ಕೇಳಲಿಕ್ಕೆ ಶುರು ಮಾಡಿದ್ರು ಗೇಣಿದಾರರು. ಆ ಚಳವಳಿಗೂ ಕೂಡ ನೇತೃತ್ವವನ್ನು ಕೊಟ್ಟದ್ದು ನಾವು. ಅದು ಬೆಳ್ತಂಗಡಿಯಲ್ಲೂ ಇತ್ತು. ಬೆಳ್ತಂಗಡಿಯಲ್ಲಿ KV ರಾವ್ ಅಂತ, ಎಲ್ಸಿ ತಾಯರ್ ಅಂತ, ಅವರು ಕಾದಂಬರಿಗಳನ್ನೇ ಬರೆದಿದ್ದಾರೆ. ಅವರು ಪ್ರಖ್ಯಾತ ಕಾದಂಬರಿ ಬಾಡ. ನಾನು ಎಲ್ಸಿ ತಾಯರ್ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ, ಹೌದು, ನಾನು ಗಮನಿಸಿದ್ದೀನಿ, ನೋಡಿದ್ದೀನಿ. ಅಂತ ಎಲ್ಸಿ ತಾಯರ ಹೋರಾಟಗಳು, ಅವರನ್ನ ಕೊಲ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ದಾರೆ. ನೀವೇ ಆ ಕಥೆಯನ್ನು ಹೇಳಿದ್ದೀರಿ. ಇಂಥ ಹೋರಾಟಗಳಿಂದಾಗಿ ಅಲ್ಲಿ ಗೇಣಿದಾರರಿಗೆ ಭೂಮಿ ಸಿಕ್ತು. ಸುಮ್ನೆ ಅಲ್ಲಿಯ ಒಡೆಯರುಗಳು, ಮುಂಡಾಸುದಾರಿಗಳು ಸುಮ್ನೆ ಯಾರು ಕೂಡ ಭೂಮಿಯನ್ನ ಕೊಡ್ಲಿಲ್ಲ. ಅವರು ಭೂಮಿಯನ್ನ ಕಬಳಿಸಲಿಕ್ಕೆ ನೋಡುವಾಗ ಕಮ್ಯುನಿಸ್ಟ್ ಚಳವಳಿ ಅಲ್ಲಿಯ ಗೇಣಿದಾರರ ಪರವಾಗಿ ನಿಂತು ಹೋರಾಟವನ್ನ ಮಾಡ್ತು. ಭೂ ಮಸೂದೆ ಕಾಯ್ದೆ ಆದ್ಮೇಲೆ ಡಿಕ್ಲರೇಷನ್ ಕೊಡುವಂತದ್ರಲ್ಲಿ ಮುಂಚೂಣಿಯಲ್ಲಿ ನಿಲ್ತು, ಎಲ್ಲವನ್ನ ಮಾಡ್ತು. ಇವರು ಕೂಡ ನಮ್ಮ ಪದ್ಮಲತಾ ತಂದೆ ದೇವಾನಂದ್ರು, MK ದೇವಾನಂದ್ರು, ಅವರಲ್ಲಿ ಮಲೆಕುಡಿಯರಂತಹ ತೀರಾ ದುರ್ಬರ ಬದುಕು ನಡೆಸ್ತಾ ಇದ್ದಂತ ಬುಡಕಟ್ಟುಗಳವರು, ಆದಿವಾಸಿಗಳು, ಅವರನ್ನ ಒಕ್ಕಲೆತ್ತಿಸಬಾರ್ದು, ಅವರಿಗೆ ಭೂಮಿ ಹಕ್ಕು ಕೊಡಿ ಅಂತ ಹೇಳಿ ಹೋರಾಟವನ್ನ ಮಾಡಿರುವಂತದ್ದು. ಈ ಹೋರಾಟದಿಂದ ಹುಟ್ಟಿದಂತ ಸಂಘರ್ಷ ಈಗ ನಾವೇನ್ ನಡೆಸ್ತಾ ಇದೀವಲ್ವಾ, ಈಗೆಲ್ಲ ಸೌಜನ್ಯ ಇಶ್ಯೂ ಇರ್ಬೋದು, ಈಗ ಬೇರೆ ಬೇರೆ SIT ತನಿಖೆ, ಇದರಲ್ಲಿ ಸುತ್ತ ನಡೀತಾ ಇರೋ ಚರ್ಚೆ ನಾವು ಇವತ್ತು ನಿನ್ನೆ ಹೋರಾಟ ಶುರು ಮಾಡಿದ್ದಲ್ಲ. ಮುನೀರ್ ಕಾಟಿಪಳ್ಳಕ್ಕಿಂತ 2 ತಲೆಮಾರು ಹಿಂದೆನೇ ಈ ಚಳವಳಿಯನ್ನ ಧರ್ಮಸ್ಥಳ, ಬೆಳ್ತಂಗಡಿ ಭಾಗದಲ್ಲಿ ನಡೆಸಿದ್ದಾರೆ. ನಿಮ್ಗೆ ಗೊತ್ತಿರ್ಬೇಕು, CPI ಪಕ್ಷದಲ್ಲಿ ಒಬ್ಬ ದೊಡ್ಡ ನಾಯಕ ಇದ್ರು, ಸುಂದರೇಶ್ ಅಂತ. ಅವರು 91-92 ರೈಲ್ವೆ ಅಪಘಾತದಲ್ಲಿ ಮೃತರಾದ್ರು. ಅವರು ಇರುವವರಿಗೆ ಮಲೆನಾಡು ಅನ್ನುವಂತಹದ್ದು ಕೋಮುವಾದಿಗಳಿಗೆ ಪ್ರವೇಶನೇ ಇರಲಿಲ್ಲ. ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಭಾಗ ಆಗಿತ್ತು ಇದು ಬೆಳ್ತಂಗಡಿ. ಅವಾಗ ಅವರಲ್ಲಿ ಚುನಾವಣೆ ನಿಲ್ಲುವಾಗ್ಲೂ ಅವರಿಗೆ ದೊಡ್ಡ ಓಟ್ಗಳು ಬರ್ತಾ ಇದ್ದಂತ ಭಾಗ ಅದು. ಇಂಥ ಚಳವಳಿಯ ಒಂದು ಹಿನ್ನೆಲೆ ಇದೆ. ಆ ಭೂಮಿ ಹಕ್ಕಿನ ಹೋರಾಟ, ಅದರ ಭಾಗವಾಗಿ ದೇವಾನಂದರು ಕೂಡ ಹೋರಾಟ, ಕಮ್ಯುನಿಸ್ಟ್ ಪಕ್ಷದ ಸ್ಥಳೀಯ ಗ್ರಾಮದ ಕಾರ್ಯದರ್ಶಿಯಾಗಿ, ರೈತ ಸಂಘದ ಮುಖಂಡರಾಗಿ ಹೋರಾಟವನ್ನು ಮಾಡಿದ್ರು. ಈ ಹೋರಾಟದ ಭಾಗವಾಗಿ ನಾವು ಪದ್ಮಲತನನ್ನು ಕಳ್ಕೊಂಡ್ವಿ. ಪದ್ಮಲತಾ ದೇವಾನಂದರ ಮಗಳು, ಕಮ್ಯುನಿಸ್ಟ್ ಪಾರ್ಟಿ ಲೀಡರ್. ಆ ತ್ಯಾಗ ಅದು ನೋಡಿ, ರೈತರಿಗೆ ಅಥವಾ ಬಡವರಿಗೆ ಅಥವಾ ಒಂದು ಪ್ರಜಾಪ್ರಭುತ್ವದ ಹಕ್ಕು. ಗ್ರಾಮ ರಾಜ್ಯ ಬರ್ಲಿಕ್ಕೆ ಅವರು ಒಪ್ಪಲೇ ಇಲ್ಲ. ಮಂಡಲ ಪಂಚಾಯತ್ ಬಂದಾಗ ಅಲ್ಲಿ ಚುನಾವಣೆಗೆ ಅವಕಾಶ ಕೊಡದೇ ಇದ್ದಾಗ್ಲೂ ಕೂಡ ನಮ್ಮ ಕಮ್ಯುನಿಸ್ಟ್ ಪಾರ್ಟಿ ಅಲ್ಲಿ ಫೈಟ್ ಮಾಡಿರುವಂತಹದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ನಡೆದಂತಹ ಸಂಘರ್ಷ, ಪದ್ಮಲತಾ ಹತ್ಯೆ, ಅದರ ಸುತ್ತಮುತ್ತ ಕಮ್ಯುನಿಸ್ಟರ ಮೇಲೆ ನಡೆದಂತ ದಾಳಿ, ಅದರ ಹಿಂದೆ KV ರಾವ್, ಎಲ್ಸಿ ತಾಯರ ಮೇಲೆ ನಡೆದಂತ ದಾಳಿ, ಆ ಒಂದು ಪದ್ಮಲತಾ ಕೊಲೆಯ ನಂತರ ಇಡೀ ಬೆಳ್ತಂಗಡಿಯಲ್ಲಿ ಕಮ್ಯುನಿಸ್ಟ್ ಪಕ್ಷದ ಧ್ವಜವೇ ಇಲ್ಲದ ಹಾಗೆ ಮಾಡಿದಂತಹ ದೌರ್ಜನ್ಯಗಳು, ಇದೆಲ್ಲ ಒಂದು ಇತಿಹಾಸದ ಪುಟದಲ್ಲಿ ದಾಖಲಾಗಿರುವಂತಹ ಸತ್ಯ. ಈಗಲೂ ಆ ಸಂಘರ್ಷ ಮುಂದುವರಿತಾ ಇದೆ ಹೊರತು ಅದರಲ್ಲಿ ಏನು ನಮ್ಗೆ ವ್ಯಕ್ತಿಗತವಾದಂತ ಯಾವ ವಿಚಾರಗಳು ಇಲ್ಲ ಅಲ್ಲಿ. ಓಕೆ. ಆಮೇಲೆ ನಾನು ಬಹಳ ಮುಖ್ಯವಾದ ಪ್ರಶ್ನೆಯನ್ನ ಕೇಳಬೇಕು. ಅಂದ್ರೆ ಈ ಸೌಜನ್ಯ ಹೋರಾಟ, ಅಂದ್ರೆ 2012ರಲ್ಲಿ ಸೌಜನ್ಯ ತೀರ್ಕೊಂಡ ನಂತರ, ಓಕೆ, ಅಷ್ಟು ಬರ್ಬರವಾಗಿ ಹತ್ಯೆ ಮಾಡಿದ ನಂತರ
ಈ ಚಳವಳಿಗೆ ಒಂದು ಹೊಸ ಸ್ವರೂಪ ಸಿಕ್ತು. ಅಲ್ಲಿ ಬಲಪಂಥೀಯರು ಕೂಡ ಅದ್ರೊಳಗಡೆ ಹ್ಮ್ ಬಂದ್ರು. ಬೇರೆ ಬೇರೆ ಧಾರೆಗಳಿಂದ ಬಂದ್ರು. ಇವತ್ತು ಹ್ಮ್ ಈ ಸೌಜನ್ಯ ಹೋರಾಟ ಅನ್ನೋದು ಅದ್ರೊಳಗಡೆ ಎಲ್ಲ ಪಾರ್ಟಿಯವರಿದ್ದಾರೆ, ಎಲ್ಲ ಹೌದು. ಧರ್ಮದವರಿದ್ದಾರೆ, ಎಲ್ಲ ತರದ ಚಳವಳಿಯವರಿದ್ದಾರೆ. ಇದೊಂದು ಕರ್ನಾಟಕದ ಇತಿಹಾಸದಲ್ಲಿ ಈ ತರದ ಒಂದು ಚಳವಳಿ ಈ ತರ ಎಲ್ಲರನ್ನ ಒಳಗೊಂಡು ಅಂದ್ರೆ ಅಥವಾ ಎಲ್ಲರೂ ಬೇರೆ ಬೇರೆಯಾಗಿ ನಡೆದ್ರು ಕೂಡ ಹ್ಮ್ ಅಷ್ಟು ಅಟ್ರಾಕ್ಟ್ ಮಾಡೋದಕ್ಕೆ ಅಥವಾ ಈ ತರದ ಒಂದು ಜನದ ಆ ಸೆಳೆತ ಮತ್ತೆ ಆ ಒಂದು ಏನೋ ಒಂದು ನ್ಯಾಯ ಸಿಗಲೇಬೇಕು ಅನ್ನುವಂತ ಒಂದು ಛಲ ಹುಟ್ಟುಕೊಳ್ಳೋದಕ್ಕೆ ಏನ್ ಕಾರಣ ಅಂತ? ಇಲ್ಲ, ನೀವು ನೋಡಿ ಅವರೇ, ನೀವು ನೋಡ್ತಾ ಇದ್ದೀರಿ ಇತ್ತೀಚೆಗೆ ಆ ಆಗಿರುವಂತ ಬೆಳವಣಿಗೆಗಳಲ್ಲಿ ಇನ್ನೇನು ಈ ಚಳವಳಿಯೇ ಮುಗಿದೇ ಹೋಯ್ತು ಅಂತ ಕೆಲವರು ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಬಲಪಂಥೀಯರ ಅಂದ್ರೆ ಈ ಸೌಜನ್ಯ ಹೋರಾಟದ ವಿರುದ್ಧವಿರುವಂತ ಗುಂಪುಗಳು ವಿಜಯೋತ್ಸವ ಎಲ್ಲ ಮುಗಿದೋಯ್ತು, ಇನ್ನು ಎಲ್ಲ ಹೋರಾಟವಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಆದ್ರೆ ಒಂದು ಸಲ ಬೆಳ್ತಂಗಡಿಯ ನೆಲದಲ್ಲಿ ಧರ್ಮಸ್ಥಳ ಉಜಿರೆ ಆಸುಪಾಸಿನಲ್ಲಿ ತಿರುಗಾಡಿದ್ರೆ ಗೊತ್ತಾಗುತ್ತೆ ಸತ್ಯ ಏನು ಅಂತ. ಎಷ್ಟು ಜನ ಎಷ್ಟು ಗಟ್ಟಿಯಾಗಿ ಅಲ್ಲಿ ಈಗಲೂ ಕೂಡ ಸೌಜನ್ಯ ಪರವಾದ ಹೋರಾಟದ ಜೊತೆಗಿದ್ದಾರೆ ಅಂದ್ರೆ ಅದು ನಿಮಗೆ ಪದಗಳಲ್ಲಿ ವಿವರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಾಂದ್ರೆ ಮೊನ್ನೆ ಅಷ್ಟೆಲ್ಲ ಬೆಳವಣಿಗೆಗಳ ನಡುವೆನೂ ಕೂಡ ತಿಮರೋಡಿ ಅವರಿಗೆ ಅಷ್ಟು ದೊಡ್ಡ ಸ್ವಾಗತ ಸಿಗ್ತಾ ಇರ್ಲಿಲ್ಲ. ಅಥವಾ ಅಲ್ಲಿ ಗಿರೀಶ್ ಮೆಟ್ಟಣ್ಣನವರವರು ಎಲ್ಲೋ ಉತ್ತರ ಕರ್ನಾಟಕದಿಂದ ಬಂದು ಅಲ್ಲಿ ನಿಂತು ಈ ಫೈಟ್ ನ ಹೋರಾಟದ ಭಾಗ ಆಗ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಸಮೀರ್ ಅಲ್ಲಿ ಬಂದು ಹೊರಗಟ್ಲೆ ಅಲ್ಲಿ ಬಂದು ಕೂತ್ಕೊಳ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಇವರ ಆರ್ಭಟ ನೋಡಿದ್ರೆ. ಇದು ಏನನ್ನ ಧ್ವನಿಸ್ತದೆ ಅಂದ್ರೆ ಸೌಜನ್ಯ ಹೋರಾಟಕ್ಕೆ ಇರುವಂತ ಒಂದು ಆಕರ್ಷಣೆ ಅಂದ್ರೆ ಅದು ಸುಮ್ಮನೆ ಸೋಷಿಯಲ್ ಮೀಡಿಯಾ ಅಟ್ರಾಕ್ಷನ್ ಅಥವಾ ಇನ್ಯಾವುದೋ ಒಂದು ರೀತಿಯ ಅಟ್ರಾಕ್ಷನ್ ಅಲ್ಲ. ಅದು ಅಲ್ಲಿಯ ಜನ ಒಂದು ಶತಮಾನಗಳಿಂದ ಅಥವಾ ಒಂದು ಹತ್ತಿರ ಒಂದು 70-80 ವರ್ಷಗಳಿಂದ ಅನುಭವಿಸ್ತಾ ಬಂದಿರುವಂತ ಒಂದು ದೌರ್ಜನ್ಯ ಏನಿದೆ ಅದರ ಅನುಭವ ಅವ್ರಿಗಿದೆ. ಅವರಿಗೆ ಅನುಭವಗಳು, ಅವರಿಗೆ ನೇರವಾದ ಅನುಭವಗಳಿರೋದ್ರಿಂದ ಈ ಎಲ್ಲ ಇದನ್ನು ಮೀರಿಯೂ ಕೂಡ ಈಗ ಒಂದು ದಶಕ ಕಳೆದು 1.5 ದಶಕದತ್ತ ಈ ಸೌಜನ್ಯ ಹೋರಾಟ ನಡೀತಾ ಇದ್ರೂ ಕೂಡ ಜನ ಅದರ ಜೊತೆಗೆ ನಿಂತಿದ್ದಾರೆ. ಇಲ್ಲಿ ಕೇವಲ ಅಲ್ಲಿ ಸೌಜನ್ಯ ಅನ್ನುವಂಥದ್ದೊಂದು ಒಂದು ಇದು ಮಾತ್ರ, ಅದು ಸಂಕೇತ. ಅದು ಆ ಸೌಜನ್ಯ ಸುತ್ತ ಇರುವಂತಹದ್ದು ಅಲ್ಲಿ ನಡೆದಿರುವಂತಹ ಒಂದು ಐತಿಹಾಸಿಕವಾದಂತಹ ದೌರ್ಜನ್ಯ ದಬ್ಬಾಳಿಕೆಗಳ ಇದಾದ ಅದರ ಹಿಂದೆ ಇರುವಂತದ್ದು. ನಾನು ಒಂದು ನೆನಪು ಮಾಡ್ತೀನಿ, ಸೌಜನ್ಯ ಹತ್ಯೆ ಆಗುವವರೆಗೆ ಒಂದು ದೀರ್ಘ ಕಾಲ ಒಂದು ನೀರವವಾದಂತ ಮೌನ ಇತ್ತು ಧರ್ಮಸ್ಥಳ ಮತ್ತು ಇಡೀ ಬೆಳ್ತಂಗಡಿ ತಾಲೂಕಿನಲ್ಲಿ. ಆದ್ರೆ ಸೌಜನ್ಯ ಹತ್ಯೆ ಆದ ತಕ್ಷಣ ನಿಮ್ಗೆ ನೆನಪಿರ್ಬಹುದು, ಆವಾಗ ಪ್ರಥಮವಾಗಿ ಬೀದಿಗಿಳಿದದ್ದು ಯಾರಂದ್ರೆ ಬಲಪಂಥೀಯ ಶಕ್ತಿಗಳೇ. ಅಲ್ಲಿ ಏನೋ ಅದು ಮುಸಲ್ಮಾನರು ಇರ್ಬಹುದು ಎನ್ನುವಂತ ಶಂಕೆಯಲ್ಲಿ ಅವರು ABP ಅವರು ಬಹಳ ದೊಡ್ಡ ಹೋರಾಟ, ಸಾವಿರಾರು ಜನ ಸೇರಿ ಒಂದು ರೀತಿಯಲ್ಲಿ ಉನ್ಮಾದಕರವಾದಂತಹ ಒಂದು ಹೋರಾಟ ಅಲ್ಲಿ ಬಂದಿತ್ತು, ಪ್ರತಿಭಟನೆ. 2 ದಿವಸ ಆದ್ಮೇಲೆ ಅದರಲ್ಲಿ ಮುಸ್ಲಿಮರಿಲ್ಲ ಅನ್ನುವಂಥದ್ದು ಗೊತ್ತಾದ್ಮೇಲೆ ಇವರು ಪೂರ್ತಿ ಹಿಂದಕ್ಕೆ ತರಿದ್ರು. ಸುನಾಮಿ ಬಂದು ಹೋದ ಹಾಗೆ ಇಲ್ವೇ ಇಲ್ಲ, ಹೋರಾಟದ ಅಡ್ರೆಸ್ಸೇ ಇಲ್ಲ. ಅಂತ ಸಂದರ್ಭದಲ್ಲಿ ಆ ಹೋರಾಟವನ್ನ ಮುನ್ನಡೆಸಿದ್ದು ಅಲ್ಲಿಯ ನಮ್ಮ ಎಡಪಂಥೀಯ ಚಳವಳಿಗಳು, ನಮ್ಮ ವಿದ್ಯಾರ್ಥಿ ಸಂಘಟನೆ SFI, ಯುವಜನರ ಸಂಘಟನೆ DYFI, ನಮ್ಮ ಜನವಾದಿ ಮಹಿಳಾ ಸಂಘಟನೆ ಐಡ್ವಾ, ಇವರೆಲ್ಲರೂ ಕೂಡ ಹೋರಾಟವನ್ನು ಮುಂದುವರಿಸಿದ್ರು. ನನಗೆ ಸರಿ ನೆನಪಿದೆ, ಹತ್ಯೆ ಸೆಪ್ಟೆಂಬರ್ ಅಲ್ಲಿ ಇದು 2012ರಲ್ಲಿ ಆಯ್ತಲ್ವಾ, 9ನೇ ತಾರೀಕು 9ನೇ ತಾರೀಕು ಆಯ್ತಲ್ಲ. ಏಪ್ರಿಲ್ ಅಲ್ಲೇನೆ ಚುನಾವಣೆ ಬರುತ್ತೆ, 13ರಲ್ಲಿ ವಿಧಾನಸಭೆ ಚುನಾವಣೆ ಅಲ್ವಾ. ಹೌದು. ಆ ಸಂದರ್ಭದಲ್ಲಿ ನಮ್ಮ BM ಭಟ್ರು, ಈಗಿನ ಅಲ್ಲಿ ನಮ್ಮ ಪಕ್ಷದ ನಾಯಕ, ಅವರು ಚುನಾವಣೆಗೆ ಸ್ಪರ್ಧಿಸ್ತಿರ್ತಾರೆ MLA ಎಲೆಕ್ಷನ್ಗೆ. ನಾನು ಕೂಡ ಕ್ಯಾಂಪೇನ್ಗೆ ಅಲ್ಲಿ ಹೋಗಿರ್ತೀನಿ. ನಾವು ಆ ಇಡೀ ಕ್ಯಾಂಪೇನ್ ನಡೆಸಿದ್ದೆ ಸೌಜನ್ಯ ವಿಚಾರದಲ್ಲಿ, ಸೌಜನ್ಯಗೆ ನ್ಯಾಯ ಸಿಗ್ಬೇಕು ಅಂತ. ಆವಾಗ ಒಂದು ಹೋರಾಟದ ಒಂದು ಅಲೆ ಎದ್ದು CID ತನಿಖೆಗೆ ಹೋಗಿ ಎಲ್ಲ ಮೌನ ಆಗಿತ್ತು. ನಾವು ಅದನ್ನ ಜೀವಂತವಾಗಿಡುವಂತ ಪ್ರಯತ್ನವನ್ನು ಮಾಡಿದ್ವಿ, ಚುನಾವಣೆ ಪ್ರಚಾರದಲ್ಲಿ ಮಾಡಿದ್ವಿ. ನಮ್ಗೆ 6-7 ಸಾವಿರ ಏನೋ ಓಟ್ ಬಂತು, ಅದು ಬೇರೆ ಪ್ರಶ್ನೆ. ಅದಾದ್ಮೇಲೆ 1 ವರ್ಷ ಮತ್ತೆ ಸೆಪ್ಟೆಂಬರ್ ಹತ್ರ ಬರ್ತಾ ಇರುವಾಗ ನಮ್ಮ DYFI, SFI, ಜನವಾದಿ ಮಹಿಳಾ ಸಂಘಟನೆ ಎಲ್ಲ ಸೇರ್ಕೊಂಡು ಒಂದು ಅವಳ ಕೊಲೆಗೆ 1 ವರ್ಷ ಆಗುವಾಗ ಒಂದು ಮೆರವಣಿಗೆ ಮಂಗಳೂರು ಚಲೋ ಇಟ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಆ ಮಂಗಳೂರು ಚಲೋವಳಿಗೆ ಗೊತ್ತಿದೆ ನಿಮ್ಗೆ, ಪ್ರಭಾ ಬೆಳವಂಗಲ ಬಂದಿದ್ರು ಪ್ರಧಾನ ಭಾಷಣಕ್ಕೆ, ಮತ್ತೆ ನಮ್ಮ ಅಖಿಲ ಭಾರತ ಐಡ್ವಾದ ಜನವಾದಿ ಮಹಿಳಾ ಸಂಘ ಅಖಿಲ ಭಾರತ ಲೀಡ್ರು ಸೀಮಾ ಬಂದಿದ್ರು, ನೀಲಾ ಅವರು ಗುಲ್ಬರ್ಗದಿಂದ ಬಂದಿದ್ರು, ಎಲ್ಲ ಬಂದು. ನನ್ಗೆ ಆಶ್ಚರ್ಯ, 1 ವರ್ಷ ಆಗಿದೆ ಕೊಲೆಯಾಗಿ, ಹೋರಾಟಗಳು ನಿಂತು ಹೋಗಿ ಒಂದು 10 ತಿಂಗಳಾಗಿತ್ತು. ಆ 1 ವರ್ಷ ತುಂಬುವ ಸಂದರ್ಭದಲ್ಲಿ ಈಗ ಎಡಪಂಥೀಯರು ಅಂತ ಹೇಳ್ತಾರಲ್ಲ, ಇವರು ಕಮ್ಯುನಿಸ್ಟರು, ಇವರು ದೇಶದ್ರೋಹಿಗಳು, ಇವರೇ ಪಿತೂರಿ ಅಂತ ಹೇಳಿ ಬಲಪಂಥೀಯರ ಒಂದು ವಿಭಾಗ ನಡೆಸುವಂತ ಹೋರಾಟಕ್ಕೂ ಕೂಡ ಕ್ರೆಡಿಬಿಲಿಟಿ ನಷ್ಟ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವತ್ತು ಧ್ವನಿ ಎತ್ತಿ ಹೋರಾಟವನ್ನು ಮಾಡಿದ್ದು ನಾವು. ಆ ಹೋರಾಟಕ್ಕೆ 1 ವರ್ಷ ತುಂಬುವಂತ, ಕೊಲೆಯಾಗಿ 1 ವರ್ಷದ ದಿನ
ಮಂಗಳೂರು ಜಿಲ್ಲಾಧಿಕಾರಿ ಈಗಲೂ ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೆ ಫೋಟೋಗಳು ಸಿಗ್ತದೆ ಬೇಕಾದಷ್ಟು. ಅಲ್ಲಿ 1,000 ಜನ ಅಂತ ಪ್ಲಾನ್ ಮಾಡಿದ್ರೆ 1,500 ಮೇಲೆ ಜನ ಬೆಳ್ತಂಗಡಿಯಿಂದ ಮಂಗಳೂರಿಗೆ ನಮ್ಮ ಧ್ವಜದಡಿ, ಎಡಪಂಥೀಯರ ಧ್ವಜದಡಿಯಲ್ಲಿ ಬಂದಿದ್ದಾರೆ. ಅವತ್ತು ಸೌಜನ್ಯದ ತಾಯಿ ಬಂದು ಅಲ್ಲಿ ಕಣ್ಣೀರ್ ಹಾಕಿ DC ಆಫೀಸ್, ಈಗಿನ ಹಳೆ DC ಆಫೀಸು, ಅಲ್ಲಿ ಕಣ್ಣೀರ್ ಹಾಕಿ ನನ್ನ ಮಗಳಿಗೆ ನ್ಯಾಯ ಕೊಡಿ, ಹಿಂಗ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅದೇ ಟರ್ನಿಂಗ್ ಪಾಯಿಂಟ್. 2ನೇ ದಿವಸ ಮತ್ತೆ ತಿಮರೋಡಿ ಅವರು ಬಂದ್ರು. ತಿಮರೋಡಿ ಅವರು ಸೌಜನ್ಯ ತಾಯಿಯವರನ್ನು ಕೂರಿಸಿ ಮಂಗಳೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು. TV9 ಅವರು ಅದನ್ನ ಲೈವ್ ಮಾಡಿದ್ರು. ಅಲ್ಲಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಸ್ಟುಡಿಯೋದಲ್ಲಿ ಕೂರ್ತು 3-4 ದಿವಸ ನಿರಂತರವಾಗಿ ಆ ವಿಷಯವನ್ನ ಇಟ್ಕೊಂಡು TV9 ಈಗ ಬೇರೆ ಸ್ಟ್ಯಾಂಡ್ ತಗೊಂಡಿರ್ಬೋದು, ಚರ್ಚೆ ಮಾಡಿದ್ರು. ಇಲ್ಲಿಂದ ಒಂದು ಹೋರಾಟಕ್ಕೆ ದೊಡ್ಡ ದಿಕ್ಕು ಬಂತು. ಆಮೇಲೆ ಬಲಪಂಥೀಯರಲ್ಲೇ ಇರುವಂತಹ ಒಂದು ಬಲಪಂಥೀಯರಂದ್ರೆ ಅಲ್ಲೂ ಮನುಷ್ಯರೇ ಇರೋದಲ್ವಾ, ಅವರಿಗೂ ಕೂಡ ಅನ್ಯಾಯ ಆಗಿದೆ ಅಂತ ಅನಿಸ್ತು ತಿಮರೋಡಿ ಅಂತ ಅವರಿಗೆ. ಅವರು ಕೂಡ ಹೋರಾಟಕ್ಕೆ ಧುಮುಕಿದ್ರು. ಅದರಿಂದ ಹೋರಾಟ ಅದು ಮುಂದಕ್ಕೆ ಬಂತು. ನಾನಿಲ್ಲಿ ಹೇಳಲಿಕ್ಕೆ ಬಯಸೋದೇನಂದ್ರೆ, ಇದು ಕೇವಲ ಒಂದು ಸೌಜನ್ಯ ಪ್ರಕರಣ, ಅತ್ಯಾಚಾರ ಹತ್ಯೆ ಪ್ರಕರಣ ಆಗಿದ್ರೆ ಇದು ಎಷ್ಟು ದೀರ್ಘಕಾಲ 1.5 ದಶಕ ಕಾಲ ನಡೆಯೋದು ಬಿಡಿ, 1 ವರ್ಷನೂ ನಡೀತಾ ಇರ್ಲಿಲ್ಲ. ಈ 1 ವರ್ಷ ಆಗುವಾಗಲೂ ಒಂದು ಎಡಪಂಥೀಯರ ಅಡಿಯಲ್ಲಿ ಜನ ಬಂದದ್ದು. ಆ 1 ವರ್ಷ ಆಗಿ 4ನೇ ದಿವಸಕ್ಕೆ ನಾವು ಬೆಳ್ತಂಗಡಿಯಲ್ಲಿ ಒಂದು ಧರಣಿ ಇಟ್ಕೊಂಡ್ವಿ. ಅದರಲ್ಲಿ ಕೇಮಾರು ಸ್ವಾಮಿಗಳು ಬಂದಿದ್ರು, GV ಶ್ರೀರಾಮ್ ರೆಡ್ಡಿ ಅವರು ಬಂದಿದ್ರು. ಅವತ್ತು ನಾವು ನಿರೀಕ್ಷೆ ಮಾಡಿರ್ಲಿಲ್ಲ, ಒಂದು DYFI ಒಂದು 500 ಜನ ಬರ್ಬೋದು ಧರಣಿ ಅಂತ ತಿಳ್ಕೊಂಡ್ರೆ 8,000 ಜನ ಭಾಗವಹಿಸಿದ್ದಾರೆ. ಬೆಳ್ತಂಗಡಿ ಈಗ ಮಿನಿ ವಿಧಾನಸೌಧ ಇದೆಯಲ್ಲ, ಈಗ ಹೊಸ ಕಟ್ಟಡ ಆಗಿದೆ ಆ ಜಾಗದಲ್ಲಿ. ಆಮೇಲೆ ತಿಮರೋಡಿ ಅಂತ ಅವರು ಹೋರಾಟಕ್ಕೆ ಧುಮುಕಿದ್ರು. ಅದು ಬೇರೆ 2-3 ದಾರಿಗಳಲ್ಲಿ, ನಮ್ದೊಂದು ದಾರಿಯಲ್ಲಿ ಹೋರಾಟ ನಡೀತು, ಅವ್ರದ್ದೊಂದು ದಾರಿಯಲ್ಲಿ ಹೋರಾಟ ನಡೀತು. ಇದೆಲ್ಲವೂ ಕೂಡ ಆಗಿದೆ. ನಾನು ಹೇಳಲಿಕ್ಕೆ ಬಯಸೋದು, ಸೌಜನ್ಯ ಅನ್ನುವಂಥದ್ದು ಒಂದು ಸಂಕೇತ. ಸೌಜನ್ಯನ ನೆಪ ಇದರಲ್ಲಿ ಸಂಕೇತವನ್ನು ಇಟ್ಕೊಂಡು ಜನ ತಮ್ಮಲ್ಲಿ ಮಡಗಟ್ಟಿರುವಂತ ಆಕ್ರೋಶ, ಸಿಟ್ಟು, ಅನುಭವಿಸಿರುವಂತ ಹಿಂಸೆ, ಕಣ್ಣಾರೆ ಕಂಡಿರುವಂತ ದೌರ್ಜನ್ಯಗಳಿಗೆ ಎಲ್ಲಕ್ಕೂ ಕೂಡ ಒಂದು ನ್ಯಾಯವನ್ನ ಆಗ್ರಹಿಸುವಂತ ಮತ್ತು ಅದರಲ್ಲಿ ತಮ್ಮನ್ನ ಸಿಟ್ಟನ್ನು ಹೊರಗಿಡುವಂತ ಪ್ರಯತ್ನವನ್ನ ಜನ ಮಾಡ್ತಾ ಇದ್ದಾರೆ. ಇದು ರಾಜ್ಯದಲ್ಲಿ ಇವತ್ತು ಹೋರಾಟದ ವಿರುದ್ಧ ಮಾತಾಡುವಂತ ಅಥವಾ ಹೋರಾಟದ ಬಗ್ಗೆ ಮೂಡಿಸಿರುವಂತ ತಪ್ಪು ಕಲ್ಪನೆಗಳು, ಎಡಪಂಥೀಯರ ಬಗ್ಗೆ ಮಾಡಿರುವಂತ ಅಪಪ್ರಚಾರಗಳಿಂದ ಒಂದಿಷ್ಟು ಗೊಂದಲಕ್ಕೊಳಗಾಗಿರುವಂತ ಜನ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸೋದು. ಓಕೆ, ನಾವೀಗ ವರ್ತಮಾನಕ್ಕೆ ಬಂದ್ಬಿಡೋಣ. ಈಗ ನಡೀತಿರುವಂತ SIT ಇನ್ವೆಸ್ಟಿಗೇಷನ್, ಈ SIT ತನಿಖೆ ಸರ್ಕಾರ ಒಪ್ಪಿಸುವಂತ ಸಂದರ್ಭದಲ್ಲಿ ಬಹಳಷ್ಟು ಈ ನಾಗರಿಕ ಸಮುದಾಯ ಆಗ್ರಹ ಮಾಡ್ತಾ ಇತ್ತು, ಇಲ್ಲ ಇದನ್ನ ಮಾಡ್ಲೇಬೇಕು, ಇದನ್ನ ಅಂದ್ರೆ ಟೆಕ್ನಿಕಲಿ ಕೂಡ ಅದು ಕರೆಕ್ಟ್ ಆಗಿತ್ತು. ಅಂದ್ರೆ ಯಾವ್ದೋ ಒಂದು ವ್ಯಕ್ತಿ 106 ಹೆಣಗಳನ್ನ ಊತಾಕಿದೀನಿ ಅಂತ ಬಂದಂತ ಸಂದರ್ಭದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದನ್ನ ಹ್ಯಾಂಡಲ್ ಮಾಡಕ್ಕಾಗತ್ತಾ, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇದನ್ನ ಹ್ಯಾಂಡಲ್ ಮಾಡಕ್ಕಾಗತ್ತಾ, ಇದಕ್ಕೊಂದು ವ್ಯವಸ್ಥಿತವಾದ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಬೇಕು ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಆಮೇಲೆ ಉಗ್ರಪ್ಪ ಸಮಿತಿ ಕೊಟ್ಟಂತ ವರದಿ ಮತ್ತೆ ಆ ಭಾಗದಲ್ಲಿ ಆ ವರ್ಷಗಳಲ್ಲಿ ನಡೆದಂತ ಅಸಹಜ ಸಾವುಗಳ ಸರಣಿ ಅಸಹಜ ಸಾವುಗಳು ಇದಕ್ಕೆ ಸಂಬಂಧಪಟ್ಟಂತೆ ಆಗ್ಬೇಕು ಅನ್ನೋಂಥದ್ದು, ಈ ಎಲ್ಲಾ ಆಗ್ರಹಗಳ ನಡುವೆ ಸರ್ಕಾರ SIT ಅನ್ನು ಮಾಡಿತು. SIT ಮಾಡಿದಂತ ಸಂದರ್ಭದಲ್ಲಿ ಯಾರು ಏನು ಅದ್ರ ಬಗ್ಗೆ ಹೆಚ್ಚು ಅಪಸ್ವರವನ್ನು ತೆಗಿಲಿಲ್ಲ, ಅಂದ್ರೆ ಅಪೋಸಿಷನ್ ಪಾರ್ಟಿಯವರಾಗ್ಲಿ ಬೇರೆಯವರಾಗ್ಲಿ. ಆದ್ರೆ ದಿನ ಕಳೆದಂತೆ ಈ ಬದಲಾವಣೆಗಳು ಕಾಣಿಸಕ್ ಶುರುವಾಯ್ತು. ಇದಕ್ಕೆ ಕಾರಣ ಏನು, ಮತ್ತೆ ಇಷ್ಟು ದೊಡ್ಡ ಪ್ರತಿರೋಧವನ್ನ ಇವರು ತೋರಿಸ್ತಿರೋದು ಯಾಕೆ ಅಂತ ಅನ್ನೋ ಒಂದು ಸೆಕ್ಷನ್ ಆಫ್ ಮೀಡಿಯಾ ಮತ್ತೆ ಭಾರತೀಯ ಜನತಾ ಪಾರ್ಟಿ, ಇವಾಗ JDS ಕೂಡ ಅದ್ರ ಜೊತೆ ಸೇರ್ಕೊಂಡಿದೆ. ಇವರು ಎಲ್ಲ ತನಿಖೆನೆ ಮುಗ್ದೇ ಹೋಯ್ತು ಅನ್ನೋ ತರದ್ದು ಒಂದು ಮಾಡಿ ಒಂದು ಸಂಭ್ರಮಾಚರಣೆ, ಒಂದು ಫೇಕ್ ಸಂಭ್ರಮಾಚರಣೆಯನ್ನ ಮಾಡಿ ಅದು ಒಂದು ಪರ್ಸೆಪ್ಷನ್ ಬಿಲ್ಡ್ ಮಾಡಕ್ಕೆ ಶುರು ಮಾಡ್ತಾ ಇದ್ದಾರೆ. ಇದ್ರ ಹಿಂದೆ ಏನಿದೆ ಅಂತ ನಿಮ್ಗೆ ಅನ್ಸುತ್ತೆ? ಇಲ್ಲ, ಒಂದೇನಂದ್ರೆ ಇಲ್ಲಿ ಬಹಳ ನಾವು ನೋಡ್ಬೇಕಾಗಿರುವಂತಹದ್ದು ನಮ್ಮ ಪ್ರಭುತ್ವದ ನಮ್ಮ ವ್ಯವಸ್ಥೆಯ ಸಂರಚನೆ ಆಗಿದೆ. ಅಲ್ಲಿ ಇರುವಂತಹದ್ದು ಒಂದು ಕೇವಲ ದೇವಸ್ಥಾನ ಮತ್ತು ಅದೊಂದು ಟ್ರಸ್ಟ್ ಅಂತ ಅಷ್ಟೇ ಅಲ್ಲ. ಅಲ್ಲಿ ವರ್ಗ ಹಿತಾಸಕ್ತಿಗಳಿದೆ, ಕ್ಲಾಸ್ ಇಂಟ್ರೆಸ್ಟ್ ಇದೆ. ಅಲ್ಲಿ ನಾವು ಅವತ್ತು 2012ರ ಸೌಜನ್ಯ ಪ್ರಕರಣದ ಸಂದರ್ಭದಲ್ಲಿ ನಾವು ಪ್ರತಿಭಟನೆಗಳು ನಡೀತಾ ಇದ್ದುವಾಗ ನಾವು ತುಂಬಾ ಹಾಡುಗಳನ್ನ ಕಟ್ಟಿದ್ವಿ. ಆ ಹಾಡುಗಳು ಈಗಲೂ ತುಂಬಾ ಪಾಪ್ಯುಲರ್. ಅದೇ ಸಂದರ್ಭದಲ್ಲಿ ನಾವು ಕೆಲವು ಘೋಷಣೆಯನ್ನು ಕೊಟ್ಟಿದ್ವಿ. ಅದರಲ್ಲಿ ಏನಂದ್ರೆ ಒಂದು ಮುಟ್ಟಾಳೆ ವರ್ಸಸ್ ಮುಂಡಾಸು ಅಂತ, ಮುಂಡಾಸು ಮತ್ತು ಮುಟ್ಟಾಳೆಯ ನಡುವಿನ ಸಂಘರ್ಷ ಅಂತ ನಾವು ಬಹಳ ಪ್ರಧಾನವಾಗಿ ಅದಕ್ಕೆ ಆ ಪ್ರತಿಭಟನೆಯಲ್ಲಿ ನಾವು ಆ ಸ್ಲೋಗನ್ ಅನ್ನು ಕೊಟ್ಟಿದ್ವಿ. ಮುಂಡಾಸು ಅನ್ನುವಂತಹದ್ದು ಕರಾವಳಿಯಲ್ಲಿ ಸಹಜವಾಗಿ ತುಳುನಾಡಿನಲ್ಲಿ ಅದು ಆಳುವ ವರ್ಗದ ಫ್ಯೂಡಲ್ ವ್ಯವಸ್ಥೆಯ ಒಂದು ಸಂಕೇತವಾಗಿ ಮುಂಡಾಸಿರ್ತದೆ. ಅದೇ ಸಂದರ್ಭದಲ್ಲಿ ಇಲ್ಲಿ ಶ್ರಮಿಕರ, ಗೇಣಿದಾರ ರೈತರು, ಭೂಹೀನ ರೈತರು, ಕೃಷಿಕರು, ಅವರ ತಲೆಯಲ್ಲಿರುವಂತಹದ್ದು ಗೊತ್ತಿದೆ, ಮುಟ್ಟಾಳೆ, ತಲೆಗೆ
ಧರಿಸುವಂತಹದ್ದು. ಮುಟ್ಟಾಳೆ ವರ್ಸಸ್ ಮುಂಡಾಸು ಅನ್ನುವಂತಹದ್ದು ಕರಾವಳಿಯ ತುಳುನಾಡಿನ ಒಂದು ವರ್ಗ ಸಂಘರ್ಷದ ಅದು ಬಹಳ ಪ್ರಧಾನವಾದಂತಹ ಒಂದು ಸಂಕೇತ ಕೂಡ ಹೌದು ಈ ಎರಡು. ಇಲ್ಲಿ ಕೂಡ ನಡೀತಾ ಇರೋದು ಅದು ಪ್ರಭುತ್ವದಲ್ಲಿ ಇವತ್ತು ಪ್ರಭುತ್ವದ ಹಿತಾಸಕ್ತಿಗಳನ್ನ ಮುಂಡಾಸು ಅನ್ನುವಂತಹ ಫ್ಯೂಡಲ್ ವ್ಯವಸ್ಥೆಯನ್ನ ರಕ್ಷಿಸ್ಲಿಕ್ಕೆ ಎಲ್ಲರೂ ಸಹಜವಾಗಿ ಅವರ ವರ್ಗ ಹಿತಾಸಕ್ತಿಯ ಭಾಗವಾಗಿ ಅವರು ಬಂದು ನಿಲ್ತಾರೆ. ಇಲ್ಲದಿದ್ರೆ ಎಲ್ಲಾ ಪಕ್ಷಗಳ ಅಖಿಲ ಭಾರತ ಮುಖಂಡರು ಬಂದು ಅಲ್ಲಿ ಯಾಕೆ ಅಲ್ಲಿ ಅಷ್ಟೊಂದು ಭಯ ಭಕ್ತಿಯಿಂದ ನಿಂತ್ಕೊಳ್ತಾರೆ? ದೇವರ ಭಕ್ತಿ ಅಂತ ಆದ್ರೆ ಅದು ಅಷ್ಟಕ್ಕೆ ಅಷ್ಟು ಸಿಂಪಲ್ ಅದು ಅಲ್ವಲ್ಲ. ಅದರಿಂದಾಗಿ ಇದು ನಮ್ಗೆ ಕಾಣಿಸುವಂತದ್ದು. ಒಂದು ಕಡೆ ಬಿಜೆಪಿ ಅವರು ಆರಂಭದಲ್ಲಿ ಮೌನ ಇದ್ರು, ಇದು ಏನು ಅಂತ ಅವ್ರಿಗೆ ಗೊತ್ತಾಗ್ತಾ ಇರ್ಲಿಲ್ಲ ಪರಿಸ್ಥಿತಿ ಏನಿದೆ ಅಲ್ಲ, ಇದು ಅಂತ. ದೇವಸ್ಥಾನದ ವಿರುದ್ಧ ಅಪಪ್ರಚಾರ ಅಂತ ಒಂದು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಅಂದ್ರೆ ದೇವರ ಧಾರ್ಮಿಕ ನಮ್ಮ ಶ್ರದ್ಧಾ ಕೇಂದ್ರಗಳ ವಿರುದ್ಧದ ನಡೆಸಂಚು, ದೇವಸ್ಥಾನಕ್ಕೆ ಪ್ರಮಾಣ, ನಿಜವಾಗ್ಲೂ ಅದೇನಾ? ನೀವು ಇಷ್ಟು ಚಳವಳಿನ ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೀರಾ? ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ. ದೇವಸ್ಥಾನದ ಬಗ್ಗೆ ನಂಬಿಕೆಯ ಬಗ್ಗೆ ಯಾರಿಗೂ ಇಲ್ಲ. ಅಣ್ಣಪ್ಪ ಸ್ವಾಮಿಯ ಬಗ್ಗೆ ಯಾವ ಹೋರಾಟಗಾರರಿಗೂ ನಾನ್ ನೋಡಿದಂಗೆ ಅದು ಆ ಕಾಲದಲ್ಲಿ ಕೆ ವಿ ರಾವ್, ಎಲ್ಚಿತ್ರಾಯರಿಂದ ಹಿಡಿದು ವಿಷ್ಣುಮೂರ್ತಿ ಭಟ್ಟಿಂದ ಹಿಡಿದು ಈಗಿನ ಬಿ ಎಂ ಭಟ್ ವರೆಗೆ ಅವರು ಯಾರು ಕೂಡ ಬೆಳ್ತಂಗಡಿಯಲ್ಲಿರುವಂತಹ ಎಡಪಂಥೀಯ ಚಳವಳಿಗಾರರು ಯಾವತ್ತೂ ಕೂಡ ದೇವಸ್ಥಾನದ ವಿರುದ್ಧ, ಮಂಜುನಾಥನ ವಿರುದ್ಧ, ಅಣ್ಣಪ್ಪ ಸ್ವಾಮಿಯ ವಿರುದ್ಧ ಒಂದು ಶಬ್ದ ಮಾತಾಡಿದವರಲ್ಲ. ಅಲ್ಲ, ಈಗ ಬಲಪಂಥೀಯರ ವಿರುದ್ಧನೂ ಅದನ್ನೇ ಹೇಳ್ತಿದ್ದಾರೆ. ಅಂದ್ರೆ ಬಲಪಂಥೀಯರಿಗೆ ಹೆಂಗಿರ್ಲಿಕ್ಕೆ ಸಾಧ್ಯ? ನಾವು ಕೇಳುವಂತದ್ದು ಈಗ ಬಲಪಂಥೀಯರ ಹೋರಾಟದ ಇದರಲ್ಲಿರುವಂತವರು ತಿಮರೋಡಿ ಅಂತವರನ್ನ ಹೆಂಗೆ ದೇವರ ವಿರುದ್ಧ ಅಂತ ಹೆಂಗೆ ಇರ್ಲಿಕ್ಕೆ ಸಾಧ್ಯ? ಅವ್ರು ಬಂದಿರುವಂತಹದ್ದೇ ಅತಿರೇಕದ ಬಲಪಂಥೀಯ ಚಳವಳಿಯ ಹಿನ್ನೆಲೆಯಿಂದ. ಹಿಂದೂ ಜಾಗರಣ ಜಗದೀಶ್ ಕಾರಂತರ ಹಿಂದೂ ಜಾಗರಣ ವೇದಿಕೆಯಿಂದ ಬೆಳೆದು ಬಂದವರು. ಅವರು ಸಂಘ ಪರಿವಾರದ ಬಲಪಂಥೀಯ ಹಿಂದುತ್ವದ ರಾಜಕಾರಣದ ಮೂಲಕನೇ ಉಸಿರಾಟವನ್ನು ಆರಂಭ ಮಾಡಿದವರು, ಸಾರ್ವಜನಿಕವಾಗಿ ಕಾಣಿಸ್ಕೊಂಡವರು. ಅವರಿಗೆ ದೇವಸ್ಥಾನದ ವಿರುದ್ಧ, ಧರ್ಮದ ವಿರುದ್ಧ, ಅದು ಹಿಂದೂ ಧರ್ಮದ ಇಂಥ ದೇವಸ್ಥಾನದ ವಿರುದ್ಧ ಅವರು ಇರ್ಲಿಕ್ಕೆ ಹೇಗ್ ಸಾಧ್ಯ? ಕಾರಣಗಳು ಬೇಕಲ್ಲ ಅದಕ್ಕೆ. ಅವರಿಗೆ ಕಮ್ಯುನಿಸ್ಟ್ ಸಂಪರ್ಕಗಳೇ ಇಲ್ಲ. ಈಗಲೂ ಕೂಡ ಈ ಚಳವಳಿಯ ಉದ್ದಕ್ಕೂ ಕೂಡ ಎಡಪಂಥೀಯರು, ಕಮ್ಯುನಿಸ್ಟರು, ಈಗ ಸೌಜನ್ಯ ಪರ ಹೋರಾಟ ಮಾಡ್ತಾ ಇರುವಂತ ಬಲಪಂಥೀಯರ ಜೊತೆ ಬಹಳ ವಿರಳ ಅಂದ್ರೆ ಬಹಳ ವಿರಳ ಕಾಣಿಸ್ಕೊಂಡಿದೆ. ಎಲ್ಲೋ ಸಿಂಬೋಲಿಕ್ ಆಗಿ ಕಾಣಿಸ್ಕೊಂಡಿರ್ಬೋದು ಹೊರತು ಈಗಲೂ ಅಷ್ಟು ಒಂದು ದೊಡ್ಡ ಗ್ಯಾಪ್ ಇದೆ. ಅಂತ ಗ್ಯಾಪ್ ಇರುವಾಗ ನಮ್ಮ ಪಿತೂರಿ ಆಗಿರ್ಲಿಕ್ಕೆ ಸಾಧ್ಯ ಅವರನ್ನ ದಾರಿ ತಪ್ಪಿಸ್ಲಿಕ್ಕೆ? ಅವರು ಮತ್ತು ಬಹಳ ದೈವಿಕರು, ಬಹಳ ಭಕ್ತರು. ಅದು ತಿಮ್ಮರೋಡಿ ಅವರನ್ನು ನೋಡುವಾಗಲೂ ಗೊತ್ತಾಗತ್ತೆ, ಮಟ್ಟಣ್ಣನವರನ್ನು ನೋಡುವಾಗಲೂ ಗೊತ್ತಾಗತ್ತೆ, ಅವ್ರ ಜೊತೆಗಿರುವಂತ ಎಲ್ಲ ಟೀಮನ್ನು ನೋಡುವಾಗ ಗೊತ್ತಾಗತ್ತೆ. ಅಲ್ಲ, ಮೊನ್ನೆ ತಿಮ್ಮರೋಡಿ ಅವರು ರಿಲೀಸ್ ಆದಂತ ಸಂದರ್ಭದಲ್ಲಿ ಆ ರಾತ್ರಿ 5,000 ಜನಕ್ಕೂ ಹೆಚ್ಚು ಜನ ಸೇರ್ಕೊಂಡಿದ್ರು. ಎಲ್ಲರೂ ಕೊಳ್ಳಲ್ಲಿ ಹಾಕೊಂಡಿದ್ ಕೇಸರಿ ಶಾಲನ್ನೇ. ಹೌದು, ಕೇಸರಿ ಸಾಲ. ಮತ್ತೆ ಅದು ಕೇಸರಿ ಸಾಲ ಅನ್ನುವಂಥದ್ದು ಅವ್ರು ನನಗೇನೋ ಅವರು ನಾಟಕೀಯವಾಗಿ ಆಗ್ತಾರಂತ ಹೇಳಲಿಕ್ಕೆ ಕಾರಣ ಏನಿಲ್ಲ. ಯಾಕಂದ್ರೆ ಅದು ಯಾವತ್ತೂ ಅವರಲ್ಲಿ ಇತ್ತು. ಸೌಜನ್ಯ ಹೋರಾಟ ಆರಂಭ ಆಗೋಕೆ ಮುಂಚೆನೆ ಅವರ ಕತ್ತಲ್ಲಿ ಕೇಸರಿ ಸಾಲಿತ್ತು, ಗೊತ್ತಾಯ್ತಲ್ಲ. ಅದರಿಂದಾಗಿ ಅವರು ದೇವರು ಧರ್ಮಗಳ ವಿರುದ್ಧ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ನಾನ್ ನೋಡಿದಂಗೆ ಕಮ್ಯುನಿಸ್ಟ್ ಚಳವಳಿಯಲ್ಲಿರುವಂತ ಯಾವುದೇ ಮುಖಂಡರಲ್ಲಿ ಆಗ ಬೆಳ್ತಂಗಡಿ ಇರಬಹುದು, ಆ ಕಾಲದವರಿಂದ ಹಿಡಿದು ಈ ಕಾಲದವರೆಗೆ ಯಾರು ಕೂಡ ಧರ್ಮ ದೇವರ ಬಗ್ಗೆ ಇಲ್ಲ. ಅದರಲ್ಲಿಯೂ ಕೂಡ ದೈವಗಳು ಇದರ ಬಗ್ಗೆ ಅವರ ತ್ಯಾಗ, ಅವರ ಬಲಿದಾನಗಳ ಬಗ್ಗೆ ಅಪಾರ ಗೌರವವನ್ನು ಇಟ್ಕೊಂಡಿರುವವರು. ಅದರಿಂದಾಗಿ ಇದು ಫೇಕು. ಇಲ್ಲಿ ಇರುವಂತಹದ್ದು ಮುಂಡಾಸು ಮತ್ತು ಮುಟ್ಟಾಳೆ ಮಧ್ಯೆ ಸಂಘರ್ಷ. ಮುಂಡಾಸು ಅನ್ನುವಂತಹದ್ದು ಈ ಫ್ಯೂಡಲ್ ವ್ಯವಸ್ಥೆಯನ್ನು ಪ್ರತಿಬಿಂಬಿಸ್ತದೆ. ಫ್ಯೂಡಲ್ ಜೊತೆಗೆ ಈಗಿನ ಒಂದು ಅತಿ ಶ್ರೀಮಂತಿಕೆ ಏನಿದೆ ಅದು ಕೂಡ ಸೇರ್ಕೊಂಡಿದೆ. ಅದರಿಂದಾಗಿ ಈಗ ಹೋರಾಟವನ್ನ ಅದು ಬಲಪಂಥೀಯರಿರ್ಬೋದು, ಎಡಪಂಥೀಯರಿರ್ಬೋದು, ಅವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಅವರು ಶ್ರಮಿಕರ, ಜನಸಾಮಾನ್ಯರ ಹಿತಾಸಕ್ತಿಯನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಇವರು ಸಹಜವಾಗಿ ಈಗ ಈ ಒಂದು ಹೋರಾಟ ಗೆದ್ರೆ, ಈ ಒಂದು ಹೋರಾಟ ಸಕ್ಸಸ್ ಆದ್ರೆ ನಾಳೆ ಇದು ಎಲ್ಲಾ ಕಡೆಗೂ ಹರಡಬಹುದು. ಎಲ್ಲಾ ಕಡೆ ಕೂಡ ಈ ರೀತಿಯಲ್ಲಿ ಈ ಫ್ಯೂಡಲ್ ವ್ಯವಸ್ಥೆ ಕೇಂದ್ರಗಳೇನಿದೆ, ಈ ಪಿಲ್ಲರ್ಗಳೇನಿದೆ ಒಂದೊಂದಾಗಿ ಉರುಳ್ಲಿಕ್ಕೆ ಶುರುವಾದ್ರೆ ನಾಳೆಡಿ ವ್ಯವಸ್ಥೆವೇ ಅವರ ಕೈಯಿಂದ ತಪ್ಪಬಹುದು ಅನ್ನುವಂತ ಆತಂಕ ಇಲ್ಲಿಯ ವರ್ಗ ಇವರು ಫ್ಯೂಡಲ್ ಮತ್ತು ಕ್ಯಾಪಿಟಲಿಸ್ಟ್ ಹಿತಾಸಕ್ತಿಗಳನ್ನ ರಕ್ಷಣೆ ಮಾಡುವಂತ ಅಥವಾ ಅದರ ಪೋಷಕರಾಗಿರುವಂತ ಅಥವಾ ಅದರ ಕಾವಲಾಳುಗಳಾಗಿರುವಂತ ಈ ಕಾಂಗ್ರೆಸ್ ನಲ್ಲಿರುವಂತ ಕೆಲವರು ಮತ್ತೆ ಬಿಜೆಪಿ ಅಂತ ಪಕ್ಷಗಳು ಮತ್ತು ಜನತಾದಳದಂತ ಪಕ್ಷಗಳು ಭಾವಿಸಿ ಆ ಆತಂಕದಿಂದ ಎಲ್ಲರೂ ಒಂದಾಗಿ ಅಲ್ಲಿ ನಿಂತಿದ್ದಾರೆ. ಈಗ ಕಾಂಗ್ರೆಸ್ನವರು ಅಂತ ಹೇಳಿದ್ರಿ, ನಾನು ಕೆಲವರು ಮಾತಾಡ್ತಿರೋದನ್ನ ನೀವು ನೋಡಿರ್ತೀರಾ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಇದು ಷಡ್ಯಂತ್ರ ಅಂತ ಅಂದ್ಬಿಟ್ರು. ಆಮೇಲೆ ಕೆಲವ್ರು ಏನ್ ಹೇಳ್ತಾರೆ ಅಂತಂದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅವರು, ಅಲ್ಲ ಅದಕ್ಕೆ ಕಂಟಿರುವಂತ ಕಳಂಕ ತೆಗೆಯೋಕ್ಕೋಸ್ಕರ ನಾವು SIT ತನಿಖೆ ಮಾಡ್ತಾ ಇದ್ದೀವಿ ಅಂತ. ಇವ್ರಿಗೆ ಒಳಗಡೆ ಅಂದ್ರೆ ಒಂದ್ ಸರ್ಕಾರವಾಗಿ ಸಿದ್ದರಾಮಯ್ಯನವರು ಸರಿಯಾದ ತೀರ್ಮಾನ ಪರಮೇಶ್ವರ್ ಅವರು ತಗೊಂಡಿರ್ತಾರೆ ಅಂತ ಅದು ಬೇರೆ ವಿಷಯ. ಆದ್ರೆ ಇವ್ರಿಗೆ
ಈ SIT ಚಳವಳಿ ಯಾಕಾಗ್ತಾ ಇದೆ ಮತ್ತು ಅದ್ರಿಗೆ ಹೇಗ್ ನಡಿಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕಲ್ಪನೆನೂ ಇಲ್ವಾ? ಮತ್ತೆ ಈ ತನಿಖೆ ನಡೆಯುವ ಹಂತದಲ್ಲಿ ಇನ್ನೂ ಈಗ ಆರಂಭ ಆಗಿರುವಂತ ಸಂದರ್ಭದಲ್ಲೇನೆ ಇವರು ಫೈನಲ್ ರಿಪೋರ್ಟ್ ಅನ್ನು ಕೊಡ್ತಾ ಇದಾರಲ್ಲ, ಸರ್ಕಾರದವರೇ ಮಂತ್ರಿಗಳೇ ಕೆಲವರು ಶಾಸಕರುಗಳೇ ಮಾಡ್ತಿದಾರಲ್ಲ, ಅಲ್ಲ ಇದನ್ನ ಅವರಿಗೆ ಹೇಗೆ ನೋಡ್ತೀರಾ ನೀವು ಅಂತ? ಅಲ್ಲ ಅವರಿಗೆ ನಾನು ಮತ್ತೆ ಅದನ್ನ ವರ್ಗ ಹಿತಾಸಕ್ತಿಗಳ ಆಧಾರದಲ್ಲೇ, ವರ್ಗ ವಿಭಜನೆಯ ಆಧಾರದಲ್ಲೇ ನಾನು ನೋಡ್ತೀನಿ. ಯಾಕಂದ್ರೆ ನೀವು ಈಗ ಆ ರೀತಿ ಮಾತಾಡಿರುವಂತವ್ರನ್ನೇ ನೋಡ್ಕೊಳ್ಳಿ. ಕಾಂಗ್ರೆಸ್ ಪಕ್ಷದಲ್ಲಿ ಮಾತಾಡಿದಂತ ಉಪ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಗೃಹ ಸಚಿವರಾಗಿರ್ಬೋದು ಅಥವಾ ಅವರ ಜೊತೆಯಲ್ಲಿ ನಿಂತವರೆಲ್ಲ ಯಾರವರೆಲ್ಲ ಕ್ಯಾಪಿಟಲಿಸ್ಟ್ ಇದು ಆ ಶಿಕ್ಷಣ ಲಾಬಿಯ ಪ್ರತಿನಿಧಿಗಳಲ್ವ ಅವರೆಲ್ಲರೂ? ಶಿಕ್ಷಣ ಲಾಬಿಗಳು, ವೈದ್ಯಕೀಯ ಲಾಬಿಗಳ ಪ್ರತಿನಿಧಿಗಳವರು. ಇಲ್ಲಿ ಇಲ್ಲಿ ಆರೋಪಕ್ಕೆ ತುತ್ತಾಗಿರುವವರು ಯಾರು ಅಥವಾ ಜನಾಕ್ರೋಶಕ್ಕೆ ಗುರಿಯಾಗಿರುವವರು ಯಾರು? ಅವರು ಅದೇ ಹಿತಾಸಕ್ತಿಗಳ ಪ್ರತಿನಿಧಿಗಳೇ. ಇದರಿಂದಾಗಿ ವರ್ಗ ಹಿತಾಸಕ್ತಿಗಳಿದೆ, ಅದರಿಂದಾಗಿ ತಮ್ಮದೇ ಸರ್ಕಾರ ಒಂದು SIT ರಚನೆ ಮಾಡುವಂತ ಅನಿವಾರ್ಯತೆ ಉಂಟಾದ್ರೂ ಕೂಡ ಅದನ್ನು ಕೂಡ ತಮ್ಮ ವರ್ಗದ ಪ್ರತಿನಿಧಿಯ ಅಥವಾ ಅಲ್ಲಿಯ ಸ್ಥಾಪಿತ ಹಿತಾಸಕ್ತಿಗಳ, ಪಟ್ಟಭದ್ರ ಹಿತಾಸಕ್ತಿಗಳ ಕೂದಲು ಕೊಂಕದ ರೀತಿಯಲ್ಲಿ ನೋಡುವಂತ ಒಂದು ಪ್ರಯತ್ನವನ್ನು ಇವರು ಮಾಡುತ್ತಾರೆ. ಅದರಿಂದಾಗಿ SITಯ ಆಳ ಅಗಲವನ್ನು ಅರಿಯದೆ, SIT ತನಿಖೆಯ ಕಾನೂನು ವ್ಯಾಪ್ತಿಯನ್ನು ಅರಿಯದೆ ಅದು ರಿಪೋರ್ಟ್ ತಗೊಂಡು ನಾವು ಮುಗಿಸಿಬಿಡ್ತೀವಿ ಅನ್ನೋ ಮಟ್ಟಕ್ಕೂ ಉತ್ಸಾಹಿತರಾಗಿದ್ರು. ಆಮೇಲೆ ಅವರಿಗೆ ಅದರ ತಾಂತ್ರಿಕವಾದಂತಹ ಇವು ಕಾನೂನಾತ್ಮಕ ಅಂಶಗಳು ಆಮೇಲೆ ಬಹುಶಃ ಯಾರಾದ್ರೂ ಗೊತ್ತಿದ್ದವರು ಹೇಳ್ಕೊಟ್ಟ ಮೇಲೆ ಅಥವಾ ತಮ್ಮ ಇಲಾಖೆಗಳಲ್ಲಿರುವಂತಹ ಎಕ್ಸ್ಪರ್ಟ್ಗಳು ಅವರ ಸಲಹೆಗಾರರು ಹೇಳಿದ ಮೇಲೆ ಬಹುಶಃ ಅರ್ಥ ಆಗಿರ್ಬೇಕು. ಇಲ್ಲಿ ಬಹಳ ಪ್ರಧಾನವಾಗಿ ಯಾಕೆ ಅಷ್ಟು ಉತ್ಸಾಹ ಅಂತ ಹೇಳಿದ್ರೆ, ನಿಮ್ಗೆ ಜನಸಾಮಾನ್ಯರ ಓಟು ಪರ್ಚೇಸ್ಗೆ ಸಿಗ್ತದೆ, ದುಡ್ಡಿನ ಕಾರಣಕ್ಕೆ ಪರ್ಚೇಸ್ಗೆ ಸಿಗ್ತದೆ, ಜಾತಿಯ ಕಾರಣಕ್ಕಾಗಿ ಖರೀದಿಗೆ ಸಿಗ್ತದೆ, ಧರ್ಮದ ಕಾರಣಕ್ಕಾಗಿ ಖರೀದಿಗೆ ಸಿಗ್ತದೆ, ಇನ್ನು ಬೇರೆ ಬೇರೆ ರೀತಿಯಾದ ಆಮಿಷಗಳ ಕಾರಣಕ್ಕಾಗಿ ಖರೀದಿಗೆ ಸಿಗ್ತದೆ. ಆದ್ರೆ ಈ ದೊಡ್ಡವರೇನಿದ್ದಾರೆ, ಇಡೀ ಮತವನ್ನೇ ತಮ್ಮ ಹಿಡಿತದಲ್ಲಿ ಇಟ್ಕೊಂಡವರು, ಇಡೀ ಓಟ್ಗಳನ್ನೇ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಬಲ್ಲರು ಅನ್ನುವಂತ ಭಾವಿಸುವಂತವರು, ಅವರನ್ನ ನಾಳೆ ಆ ರೀತಿ ಪರ್ಚೇಸ್ ಮಾಡ್ಲಿಕ್ಕೆ ಆಗಲ್ಲ, ಅವ್ರು ಬೇಕಾಗ್ತಾರೆ ಇವರಿಗೆ. ಅದಕ್ಕಾಗಿ ಸೌಜನ್ಯನಿಗೆ ನ್ಯಾಯ ಕೊಡ್ತೀನಿ ಅಂತ ಹೇಳುವಷ್ಟು ಧೈರ್ಯ ಇವರಿಗೆ ಇರಲ್ಲ. ಹೋದ್ರೆ ನನ್ನಂತ 100 DKಶಿಗಳು, ನನ್ನಂತ 100 ಜನ ನಿಮ್ಮ ಜೊತೆಗೆ ಇದ್ದೀವಿ ಅಂತ ದೊಡ್ಡವರಿಗೆ ಹೇಳ್ತಾರೆ. ಅದೇ ಹೊರಗಡೆ ಬಂದಾಗ ಸೌಜನ್ಯ ತಾಯಿ ಬಂದ್ರೆ ಅವ್ರನ್ನ ಸರಿಯಾಗಿ ಕಣ್ಣತ್ತಿಯೂ ಮಾತಾಡಿಸಲ್ಲ. ಜನಾಭಿಪ್ರಾಯ ಹೇಗೆ ಇದ್ರೂ ಕೂಡ ಇದು ಆಳುವ ವರ್ಗದ ಗುಣ. ಆ ಆಳುವ ವರ್ಗದ ಗುಣದ ಭಾಗವಾಗಿ ಅವರು ಈ ರೀತಿ ನಡ್ಕೊಳ್ತಾ ಇದ್ದಾರೆ. ಅದರಿಂದಾಗಿ ಅಲ್ಲಿ ಅವರಿಗೆ ಕಾಂಗ್ರೆಸ್, BJP, JDS ಅಂತೂ ವ್ಯತ್ಯಾಸ ಗೊತ್ತಾಗಲ್ಲ. ಕಾಂಗ್ರೆಸ್ನ ಸಿದ್ಧಾಂತದ ಅಡಿಯಲ್ಲಿ ಇರುವವರಿಗೆ ಅಷ್ಟೇ ಕೆಲವರಿಗೆ ಇದೆಲ್ಲ ಅರ್ಥ ಆಗಬಹುದು. ಆದ್ರೆ ಅವರು ಕೂಡ ಈಗ ಮಾತಾಡುವಷ್ಟು ಧೈರ್ಯವನ್ನ ತೋರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ನನಗೆ ಅನಿಸ್ತದೆ. ಕೊನೆಯದಾಗಿ ಅಂದ್ರೆ ಇನ್ನು ತುಂಬಾ ಮಾತಾಡೋದಿದೆ, ನಿಮ್ಮ ಹತ್ರ ಮಾತಾಡ್ತಾನೆ ಹೋಗ್ಬೋದು. ಆದ್ರೂ ಒಂದು ಲಿಮಿಟ್ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕಾಗಿ, ನೀವು ಈ ಚಳವಳಿಯ ಭಾಗವಾಗಿ ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡಿದ್ರೆ, ಸಾಕಷ್ಟು ಪ್ರತಿರೋಧಗಳನ್ನ ಎದುರಿಸ್ಕೊಂಡ್ ಬಂದಿದ್ರ, ಅದೆಲ್ಲ ಒಂದು ಕಡೆಗೆ. ಈ ಚಳವಳಿಯ ಕಾರ್ಯದಲ್ಲಿರ್ಬೇಕಾದ್ರೆ ನೀವು ಸಾಕಷ್ಟು ಅಂದ್ರೆ ಈ ಮೀಡಿಯಾ ಏನಿದೆ, ಜರ್ನಲಿಸಂ ಏನಿದೆ, ಅದನ್ನು ಕೂಡ ಹತ್ರದಿಂದ ನೋಡಿದ್ದೀರಾ. ಈ ಕಾಲಘಟ್ಟದಲ್ಲಿ ಬದಲಾದಂತ ಮೀಡಿಯಾ ಏನಿದೆ ಇವತ್ತು, ಅಂದ್ರೆ ಅಸಹಾಯಕರು ಅಲ್ಲಿ ಸತ್ತು ಹೋದಂತ ಹೆಣ್ಮಕ್ಳಾಗ್ಬೋದು ಅಥವಾ ಭಿಕ್ಷುಕರಾಗ್ಬೋದು, ಗಂಡಸರನ್ನೇ ಆಗಿರ್ಬೋದು, 100 ಜನ ಅಸಹಜವಾಗಿ ಸತ್ತೋದ್ರು. ಅಸಹಜವಾಗಿ ಬೆಳಿಗ್ಗೆ ಸತ್ತೋಗ್ತಾರೆ, ಸಾಯಂಕಾಲ ದಫನ್ ಮಾಡಕ್ ಬಿಡ್ತಾರೆ. ಅಟ್ಲೀಸ್ಟ್ ಅವರ ಸಂಬಂಧಿಗಳಿಗೆ ತಿಳಿಸೋ ಕೆಲಸನೂ ಕೂಡ ಆಗಲ್ಲ. ಈ ತರದೆಲ್ಲ ಬಹಳಷ್ಟಾಗಿದೆ. ನಾನೊಂದು ಸಾಕಷ್ಟು ವಿಡಿಯೋಗಳನ್ನು ಕೂಡ ಮಾಡಿದೀನಿ, ನೀವು ನೋಡಿರ್ತೀರ ಅಂತ ಭಾವಿಸ್ತೀನಿ. ಈ ಸಂದರ್ಭದಲ್ಲಿ ಮೀಡಿಯಾ ನಿಂತ್ಕೋಬೇಕಾಗಿದ್ದು ಅಸಹಾಯಕರ ಪರ, ದುರ್ಬಲರ ಪರ, ಹೆಣ್ಮಕ್ಳ ಪರ, ಸಣ್ಣ ಮಕ್ಕಳು ಸತ್ತೋದ್ರಲ್ಲ ಅವ್ರ ಪರ ನಿಂತ್ಕೋಬೇಕಾಗಿತ್ತು. ಆದ್ರೆ ಅವ್ರು ಅದಕ್ಕೆ ಉಲ್ಟಾ ನಿಂತ್ಕೊಂಡಿದಾರಲ್ಲ. ಈ ಮೀಡಿಯಾ ಒಂದು ಅಧೋಗತಿಗೆ ತಲುಪಿದೆಯಲ್ಲ, ಪಾತಾಳಕ್ಕೆ ತಲುಪಿದೆಯಲ್ಲ, ಇದಕ್ಕೇನ್ ಕಾರಣ ಅಂತ? ಅಲ್ಲ, ಇವುಗಳನ್ನ ನಾವು ಮೀಡಿಯಾ ಅದನ್ನ ನಾವು ಭಾವಿಸೋದೇ ತಪ್ಪಾಗ್ತದೆ. ಯಾಕಂತಂದ್ರೆ ಕೆಲವೇ ಮಾಧ್ಯಮಗಳು, ಅದು ಪ್ರಿಂಟ್ ಅಲ್ಲಿ ಇರ್ಬೋದು, 1, 2, 3 ಕನ್ನಡ ಮಾಧ್ಯಮಗಳು, 1, 2 ಹಿಂದಿ ಇಂಗ್ಲಿಷ್ ಮಾಧ್ಯಮಗಳು, ಪ್ರಿಂಟ್ ಮೀಡಿಯಾಗಳನ್ನು ಬಿಟ್ರೆ ಟಿವಿಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಬಹುತೇಕ ಎಲ್ಲರೂ ಕೂಡ ಅವರು ಮಾಧ್ಯಮಗಳು ಅನ್ನುವಂತ ಕ್ರೆಡಿಬಿಲಿಟಿಯನ್ನೇ ಕಳ್ಕೊಂಡು ಬಹಳ ಕಾಲ ಆಯ್ತು. ಅದು ಜಾಗತೀಕರಣದ ಈ 3 ದಶಕಗಳ ಉದ್ದದ ಪಯಣದಲ್ಲಿ ಅದೆಲ್ಲವೂ ಕೂಡ ಒಂದು ಉದ್ಯಮ ಆಗಿದೆ, ವ್ಯಾಪಾರೀಕರಣ ಆಗಿದೆ. ಇವತ್ತು ದೊಡ್ಡ ದೊಡ್ಡ ಇಂಥದ್ದೇ ಬೇರೆ ಬೇರೆ ಲಾಬಿಗಳ ಕೈಯಲ್ಲಿ ಇದರ ಮಾಲೀಕರಿದ್ದಾರೆ. ಅದರ ಜೊತೆಯಲ್ಲಿ ಈಗ ಇತ್ತೀಚಿನ ದಶಕಗಳಲ್ಲಿ ಎದ್ದು ಬಂದಿರುವಂತ, 1-2 ದಶಕಗಳಲ್ಲಿ ಎದ್ದು ಬಂದಿರುವಂತ ಈ ಕೋಮುವಾದಿ ಉನ್ಮಾದದ ರೋಗ ಕೂಡ ಈ ಮಾಧ್ಯಮದಲ್ಲಿರುವಂತ ಜನರಿಗೆ ತಲುಪಿದೆ. ಸಂಘ ಪರಿವಾರದ ಜನಗಳು, ಕ್ಯಾಪಿಟಲಿಸ್ಟ್ ಹಿತಾಸಕ್ತಿಗಳಿಂದ ಪ್ರೇರಿತರಾದ ಜನಗಳು, ಅವರೆಲ್ಲರೂ ಇದರ ಆಯಕಟ್ಟಿನ ಜಾಗದಲ್ಲಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ದೊಡ್ಡವರೇ ಬೇಕು. ಅವರಿಗೆ ಮನುಷ್ಯತ್ವ ಅನ್ನುವಂತಹದ್ದು TRPಗೆ ಹೊರತು ಬಿಟ್ರೆ ಇನ್ನು ಯಾವ ಕಾರಣಕ್ಕೂ ಅವರು ಮನುಷ್ಯತ್ವದ ಪರವಾಗಿ, ಹೆಣ್ಮಕ್ಕಳ ಪರವಾಗಿ, ಅತ್ಯಾಚಾರಕ್ಕೊಳಗಾದವರ ಪರವಾಗಿ ನಿಲ್ಲುವಂತಹದ್ದು ಬಹಳ ಕಡಿಮೆ.
ಅದರಲ್ಲೂ ಕೂಡ ಈಗ ಏನ್ ನಡೀತಾ ಇದೆ SIT ತನಿಖೆ, ಸೌಜನ್ಯ ಪ್ರಕರಣ, ಪದ್ಮಲತಾ ಪ್ರಕರಣ, ಇದ್ರಲ್ಲೆಲ್ಲ ಅವರು ಇವರ ಪರವಾಗಿ ನಿಲ್ತಾರೆ ಅನ್ನುವಂಥದ್ದು ಭಾವಿಸೋದೇ ತಪ್ಪಾಗತ್ತೆ. ಅವರೆಲ್ಲರೂ ಕೂಡ ಈಗ ಎಲ್ಲಿ ಧರ್ಮಸ್ಥಳದ ಕಡೆಗೆ ನಾವು ಧರ್ಮ ಸಂರಕ್ಷಣೆಗಾಗಿ ರ್ಯಾಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ವಾ, ಅವರಿಗೂ ಈ ಮೀಡಿಯಾದ ಜನರಿಗೆ ಯಾವ ವ್ಯತ್ಯಾಸ ಕೂಡ ನನ್ಗೆ ಕಾಣ್ತಾ ಇಲ್ಲ. ಅದರಿಂದಾಗಿ ನನಗೆ ಅವರ ಬಗ್ಗೆ ಮಾತಾಡ್ಬೇಕು ಅಂತ ಅನಿಸೋದಿಲ್ಲ. ಯಾಕಂದ್ರೆ ನಾವೀಗ ಅವರ ಬಗ್ಗೆ ನಿರೀಕ್ಷೆಗಳನ್ನ ಬಿಟ್ಟೇ ಕಾಲ ಆಗಿದೆ. ಈಗ ನಾವು ಮಂಗಳೂರಿನಲ್ಲಿ ಚಳವಳಿ ಮಾಡುವಾಗಲೂ ಕೂಡ ಈಗ ಅವರು ಬಂದೇ ನಮ್ಮ ಪ್ರಚಾರ ಕೊಡ್ಬೇಕು ಅಂತ ನಾವು ಭಾವಿಸುವುದೂ ಇಲ್ಲ. ಬಂದ್ರೆ ಬರ್ತಾರೆ. ಇದೇ ಸಂದರ್ಭದಲ್ಲಿ ಒಂದು ಪರ್ಯಾಯ ಮಾಧ್ಯಮ ಅಥವಾ ಸ್ವತಂತ್ರ ಮಾಧ್ಯಮ ಅದು ಕೂಡ ಬೆಳೀತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ? ಖಂಡಿತ. ಇಲ್ಲಾಂದ್ರೆ ನಮ್ಗೆ ಎಲ್ಲಿಷ್ಟು ಸ್ಪೇಸ್? ಹೌದು. ಈಗ ಪರ್ಯಾಯ ಮಾಧ್ಯಮಗಳು ಇಲ್ಲದೆ ಇದ್ದಿದ್ರೆ ಇಷ್ಟೊತ್ತಿಗೆ ಈಗ ಈ ಫೇಕ್ ವಿಜಯೋತ್ಸವ ಇದೆಯಲ್ಲ, ಎಲ್ಲ ಚಳವಳಿ ಸೌಜನ್ಯ ಹೋರಾಟನೇ ಮುಗಿದೋಯ್ತು ಅನ್ನುವಂತ ಫೇಕ್ SITಯ ತನಿಖೆನೇ ಮುಗಿದೋಯ್ತು, ಎಲ್ಲರನ್ನೂ ಕೂಡ ಇನ್ನೀಗ ಸಾಲಾಗಿ ಅವರ ಬಹುಶಃ ಅವರ ಲಿಸ್ಟ್ ಅಲ್ಲಿ ಮುನೀರ್ ಕಾಟಿಪಲ್ಲ ಹೆಸರು ಕೂಡ ಇರ್ಬೋದು, ಎಲ್ಲರೂ ಜೈಲಿಗೆ ಹೋಗ್ಬಿಡ್ತಾರೆ ಅಂತ, ಅದೆಲ್ಲವೂ ಕೂಡ ನಿಜ ಆಗ್ಬಿಡ್ತಿತ್ತೇನೋ ಪರ್ಯಾಯ ಮೀಡಿಯಾ ಅಲ್ಲದೆ ಇದ್ರೆ. ಈಗ ನಿಮ್ಮಂತವ್ರು ಮಾಡಿರುವಂತ ಕೆಲಸ ಕಡಿಮೆನಾ? ಪರ್ಯಾಯ ಮೀಡಿಯಾ ಒಂದು ಸಣ್ಣ ಶಕ್ತಿ ಹಿಡ್ಕೊಂಡು ಈಗ ಸಿಕ್ಕಿರುವಂತ ಈ ಪರ್ಯಾಯ ಮೀಡಿಯಾದ ಪ್ಲಾಟ್ಫಾರ್ಮ್ ಅನ್ನ ಬಳಸ್ಕೊಳ್ತಾ ಇದ್ವಿ. ಇಂಥ ನೂರಾರು ಪರ್ಯಾಯ ಮಾಧ್ಯಮಗಳು, ಅದರ ಜೊತೆಯಲ್ಲಿ ಫೇಸ್ಬುಕ್ ಅಕೌಂಟ್ಗಳು, ಇನ್ಸ್ಟಾಗಳು, ಇಂಥದ್ರಲ್ಲೆಲ್ಲ ಒಂದು ಒಂದು ಚಳವಳಿಯ ರೂಪದಲ್ಲಿ ಮಾಡಿದ ಕಾರಣಕ್ಕಾಗಿ ಇವರ ಎಲ್ಲ ಪ್ರಯತ್ನಗಳು ಇವತ್ತು ದೊಡ್ಡ ಮಟ್ಟಿಗೆ ಯಶಸ್ಸು ಆಗ್ತಾ ಇಲ್ಲ. ಮೈನ್ ಸ್ಟ್ರೀಮ್ ಮೀಡಿಯಾ ಅಂತ ಕರ್ಕೊಳ್ಳುವವರ ಹುನ್ನಾರಗಳು ಸಕ್ಸಸ್ ಆಗ್ತಾ ಇಲ್ಲ. ಅದರಿಂದಾಗಿ ಪರ್ಯಾಯ ಮೀಡಿಯಾಗಳು ಇವತ್ತು ಸದ್ಯಕ್ಕೆ ಉಸಿರು. ಪರ್ಯಾಯ ಮೀಡಿಯಾಗಳನ್ನು ಕೂಡ ಖರೀದಿ ಮಾಡುವಂತ, ಬಾಯಿ ಮುಚ್ಚಿಸುವಂತ ಪ್ರಯತ್ನಗಳನ್ನು ಬಹುಶಃ ಅವರು ಮಾಡಿದ್ದಾರೆ, ಅದರಲ್ಲಿ ಸಕ್ಸಸ್ ಆಗಿಲ್ಲ. ಬಹುಶಃ ಅದು ಕೂಡ ನಮ್ಮ ಈಗಿನ ಸದ್ಯಕ್ಕೆ ಹೋರಾಟದ ಶಕ್ತಿ ಅಂತ ನನಗೆ ಅನಿಸ್ತದೆ. ಅದಕ್ಕಾಗಿ ಈ ಯೂಟ್ಯೂಬರ್ಗಳು ಮತ್ತು ಸೋಷಿಯಲ್ ಮೀಡಿಯಾದ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳನ್ನ, ಪರ್ಯಾಯ ಮಾಧ್ಯಮಗಳನ್ನ ಕೆಲಸ ಮಾಡ್ತಾ ಇರುವವರಿಗೆ ಹ್ಯಾಟ್ಸಪ್ ಅನ್ನು ಹೇಳಲೇಬೇಕು. ಮತ್ತು ಅವರಿಗೆ ಇಡೀ ಚಳವಳಿಯ ಒಂದು ಜೀವಂತವಾಗಿಟ್ಟಿದ್ರ ದೊಡ್ಡ ಕ್ರೆಡಿಟ್ ಈ ಕಾಲದಲ್ಲಂತ ಅವರಿಗೆ ಸಿಗ್ಲೇಬೇಕು ಅಂತ ನನಗೆ ಅನಿಸ್ತದೆ. ಕೊನೆಯದಾಗಿ ಇದೆಲ್ಲ ಕೂಡ ಈಗ SIT ನಿಮ್ಮ ಕೊನೆಯ ಪ್ರಶ್ನೆ ಆದ್ಮೇಲೆ ಲಾಸ್ಟ್ಗೆ ನನಗೊಂದು 2 ನಿಮಿಷ ಹೇಳಲಿಕ್ಕಿದೆ. ಖಂಡಿತ ಒಂದ್ ತಾರ್ಕಿಕ ಅಂತ್ಯ ಸಿಗುತ್ತಾ ಅಂತ ಬಹಳ ಜನ ತಾರ್ಕಿಕ ಅಂತ್ಯ ಅಂದ್ರೆ ದಿನೇಶ್, ಅಷ್ಟು ಸುಲಭವಾಗಿ ನಾವು ನ್ಯಾಯವನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ. ನಾವು ಈ ಸಮಾಜ, ಈ ವ್ಯವಸ್ಥೆ ನಾವು ನೋಡಿದಷ್ಟು ಸರಳ ಆಗಿಲ್ಲ. ನಮ್ಮ ಎಲ್ಲಾ ಶಕ್ತಿಗಳನ್ನ ಮೀರಿ, ನಮ್ಮ ಎಲ್ಲಾ ಆಲೋಚನೆಗಳನ್ನ ಮೀರಿ ಕೂಡ ಕೆಲಸ ಮಾಡುವಂತಹ ಒಂದು ಶಕ್ತಿ ಇಲ್ಲಿ ಅಂತರ್ಗತವಾಗಿ ಇದೆ. ಅದರಿಂದಾಗಿ ಆ ಶಕ್ತಿ ಏನಿದೆ ಅದು ಅದ್ರ ಜೊತೆ ಅದಂದ್ರೆ ಸರ್ಕಾರ ಕೂಡ ಹೌದು. ಅವರು ಬೇರೆ ಬೇರೆ ಆಯಕಟ್ಟಿನ ಜಾಗದಲ್ಲಿದ್ದಾರೆ. ಅವರ ಶಕ್ತಿಯನ್ನು ನಾವು ನಮ್ಮ ಸಾಮಾನ್ಯ ಜ್ಞಾನದಲ್ಲಿ ಅಷ್ಟು ಸುಲಭದಲ್ಲಿ ಹಿಡಿದಿಟ್ಕೊಳ್ಲಿಕ್ಕೆ ಆಗೋದಿಲ್ಲ. ಅವರಿಗೆ ಆರ್ಥಿಕ ಶಕ್ತಿ ಇದೆ, ಅವರಿಗೆ ಮಾಧ್ಯಮ ಇದೆ, ಅವರ ಜೊತೆ ಸರ್ಕಾರ ಇದೆ, ಅವರ ಜೊತೆ ಶಾಸಕರುಗಳಿದ್ದಾರೆ. ಇಡೀ ನೋಡಿ 224 MLAಗಳು ವಿಧಾನಸಭೆಯ ಒಳಗಡೆ. ಒಬ್ಬರಾದ್ರೂ ಮೊನ್ನೆ ಸೌಜನ್ಯ ಈ ವಿಷಯಗಳು SIT ಬರುವಾಗ ವಿರುದ್ಧವಾಗಿ ಮಾತಾಡಿದ್ರ? ಅಲ್ಲಿ ವಿರುದ್ಧವಾಗಿ ಮಾತಾಡುವಂತ ಮನಸ್ಥಿತಿ ಇರ್ಬೋದು, ಆದ್ರೆ ಅವರಿಗೆ ಮಾತಾಡ್ಲಿಕ್ಕೆ ಧೈರ್ಯವೇ ಬರಲಿಲ್ಲ, ಅವಕಾಶವೇ ಸಿಗ್ಲಿಲ್ಲ ಅಲ್ವಾ? ಅದರಿಂದಾಗಿ ಅವರ ಶಕ್ತಿ ಸಣ್ಣದಲ್ಲ. ಪಾರ್ಲಿಮೆಂಟ್ ಅಲ್ಲಿ ಕೂಡ ಈಗ ಬಹುತೇಕ ಅಂತ ಶಕ್ತಿಗಳು ತುಂಬಿಕೊಂಡಿದ್ದಾರೆ. ದೇಶದ ಬಹುತೇಕ ಅಸೆಂಬ್ಲಿಗಳಲ್ಲಿ ಅವರೇ ಶಾಸಕರುಗಳಾಗಿದ್ದಾರೆ. ಎಲ್ಲ ಕಡೆ ಅವರೇ ಕೂತಿರುವಾಗ ನಾವು ನ್ಯಾಯ ಇದ್ರೂ ನಾವು ನ್ಯಾಯ ಅಷ್ಟು ಸುಲಭದಲ್ಲಿ ಸಿಗ್ತದೆ ಅಂತ ಭಾವಿಸ್ಲಿಕ್ಕೆ ಆಗಲ್ಲ. ಆದ್ರೂ ಈಗ ಸಿಗ್ತಾ ಇರುವಂತ ಒಂದು ಇಷ್ಟು ದೀರ್ಘಕಾಲ ಒಂದು ಜನ ಈ ರೀತಿ ನಿಂತಿದಾರಲ್ವಾ, ಅದೇ ಸಕ್ಸಸ್. ಮತ್ತೆ ಆ ರೀತಿಯ ಜನಾಭಿಪ್ರಾಯಗಳು, ಜನರಲ್ಲಿ ಬೆಳೀತಾ ಇರುವಂತ ಪ್ರಜ್ಞೆಗಳೇ ಈ ಹೋರಾಟದ ಯಶಸ್ಸು. ಅದರಿಂದಾಗಿ ನಾನು ಅಥವಾ ನಮ್ಮಂತವರು ಈಗ ಈ ಹೋರಾಟದಲ್ಲಿ ನಾವು ಗೆದ್ದೇ ಬಿಡ್ತೀವಿ ಪೂರ್ಣ ಪ್ರಮಾಣದಲ್ಲಿ. ಈ ಅತ್ಯಾಚಾರಿಗಳು, ಕೊಲೆಗಾರರು, ಭೂ ಹಗರಣ ಮಾಡಿದವರು, ಆರ್ಥಿಕ ಅಪರಾಧ ಮಾಡಿದವರೆಲ್ಲರೂ ಕೂಡ ಜೈಲು ಸೇರ್ತಾರೆ ಅಂತ ನಾವು ಭಾವಿಸ್ಲಿಕ್ಕೆ ಆಗಲ್ಲ. ಆದ್ರೂ ಒಂದು ಸಣ್ಣ ನಿರೀಕ್ಷೆ ಇದೆ. SIT ನಿಜಕ್ಕೂ ಕೂಡ ಏನು ನಡೆದಿದೆ, ಅವರಿಗೆ ಅಪರಾಧಿಗಳನ್ನು ಹಿಡಿದು ಜೈಲಿಗೆ ಕಳಿಸ್ಲಿಕ್ಕೆ ಆಗ್ತದೆ ಇಲ್ವೋ, ಏನು ನಡೆದಿದೆ ಅನ್ನುವಂತ ಸತ್ಯವನ್ನಾದ್ರೂ ಕೂಡ ಅವರು ಜನರ ಬಗ್ಗೆ ಇಡಬಲ್ರು, ಜನರ ಎದುರು ತರಬಲ್ರು ಅನ್ನುವಂತ ಒಂದು ಸಣ್ಣ ನಿರೀಕ್ಷೆ ಇದೆ. ಅದು ಮುಂದೆ ನಡಿಬೇಕಾದಂತ ಹೋರಾಟಕ್ಕೆ ದೊಡ್ಡ ಶಕ್ತಿಯನ್ನ ತುಂಬಬಹುದು. ಇದು ಇನ್ನೂ ದೀರ್ಘಕಾಲದಿಂದ ದಶಕಗಳ ಕಾಲ ಹೋರಾಟ ನಡೀತಾ ಬಂದಿದೆ. ಇನ್ನೂ ಕೆಲವು ಕಾಲ ಈ ಹೋರಾಟ ಮುಂದುವರಿಯುವಂತ ಅಗತ್ಯ ಇರ್ತದೆ. ಆ ಮುಂದುವರಿಲಿಕ್ಕೆ ಬೇಕಾದಂತ ಶಕ್ತಿಯನ್ನ ಈಗ ನಡೀತಾ ಇರುವಂತ ಪ್ರಕ್ರಿಯೆಗಳಲ್ಲಿ ನಾವು ಗಳಿಸ್ಕೊಳ್ಬೇಕಾಗತ್ತೆ. ಈಗಲೇ ನ್ಯಾಯ ಸಿಕ್ಕಿದ್ರೆ ಖುಷಿ, ಈಗಲೇ ನ್ಯಾಯ ಸಿಕ್ಲಿಲ್ಲ ಅಂದ್ರೆ ನಾವು ನಿರಾಶರಾಗಬೇಕಾಗಿಲ್ಲ. ಈಗ ಸಿಕ್ಕಿರುವಂತ ಜನಾಭಿಪ್ರಾಯ, ಬೆಂಬಲ, ಶಕ್ತಿಯನ್ನ ಕ್ರೋಢಿಸ್ಕೊಂಡು ನಾವು ಕ್ರೋಢೀಕರಣೆ ಮಾಡಿಕೊಂಡು ನಾವು ಈ ವ್ಯವಸ್ಥೆಯ ವಿರುದ್ಧದ ಹೋರಾಟವನ್ನು ಮುಂದುವರಿಸಬೇಕಾಗ್ತದೆ. ಈಗ ಕೊನೆಯದಾಗಿ ನಮ್ಮ ಡಿಟಾಕ್ಸ್ ವೀಕ್ಷಕರಿಗೆ ನೀವು ಹೇಳ್ಬೇಕಾಗಿದ್ದ ಮಾತುಗಳನ್ನ ಹೇಳಿ. ಅಲ್ಲ, ಜನರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಜನರೇ ಬಹುಶಃ ಈ ಹೋರಾಟವನ್ನ ಮುನ್ನಡೆಸಿದ್ದಾರೆ. ಜನರ ಬೆಂಬಲದಿಂದಲೇ, ಅವರ
ಆ ಹೃದಯಾಂತರಾಳದಿಂದ ಎದ್ದ ಒಂದು ಭಾವನೆಗಳಿಂದ ಈ ಹೋರಾಟ ಮುಂದುವರಿದಿದೆ. ಲಕ್ಷ ಜನ ಬಂದು ಸಾಮಾಜಿಕ ಜಾಲತಾಣಗಳಲ್ಲಿ ಈ ಹೋರಾಟದ ಸುದ್ದಿಗಳನ್ನು ವೀಕ್ಷಿಸಿ ಶಕ್ತಿಯನ್ನ ತುಂಬಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರು ಯಾವಾಗ್ಲೂ ಕೂಡ ಭಾವನೆಗಳಿಗೆ ಬಲಿಯಾಗದೆ ಪ್ರಾಯೋಗಿಕವಾಗಿ, ಪ್ರಾಕ್ಟಿಕಲ್ ಆಗಿ ಮತ್ತು ನಿಜವನ್ನ ಹುಡುಕೊಂಡೋಗಿ ತಿಳ್ಕೊಳ್ಳುವಂತ ಒಂದು ಇದನ್ನ ಮುಂದುವರಿಸಬೇಕು ಅಂತ ನಾನು ಅವ್ರ ಹತ್ರ ವಿನಂತಿಯನ್ನ ಮಾಡ್ತೀನಿ. ಈಗ ನಡೀತಿರುವಂತ ಹೋರಾಟದ ಜೊತೆ ಇನ್ನಷ್ಟು ದೀರ್ಘಕಾಲ ನಿಂತ್ಕೊಳ್ಬೇಕು ಅಂತ ಅವ್ರ ಹತ್ರ ವಿನಂತಿಸ್ತೀನಿ. ಮತ್ತೆ ಇನ್ನೊಂದು ಮಾತನ್ನ, ಇವತ್ತು ತಿಮರೋಡಿ ಅವರನ್ನ ಮತ್ತು ಅವರ ತಂಡವನ್ನ ಅತ್ಯಂತ ಹೀನಾತಿಹೀನ ಶಬ್ದದಲ್ಲಿ ನಿಂದಿಸುವಂತದ್ದು ನಡೀತಾ ಇದೆ. ಅವರು ಎಲ್ಲ ಏನು ಯಾರ್ಯಾರ ಮಿಷನರಿಗಳ ಜೊತೆ, ಮುಲ್ಲಾಗಳ ಜೊತೆ, ವಿದೇಶಿ ಇಸ್ಲಾಮಿಕ್ ಶಕ್ತಿಗಳ ಜೊತೆ, ಯಾರ್ಯಾರ ಜೊತೆ ಎಲ್ಲ ಕೈ ಜೋಡಿಸಿದ್ದಾರೆ ಅನ್ನೋ ಮಟ್ಟಿಗೆ ಅವರ ಮೇಲೆ ಇವತ್ತು ಆರೋಪಗಳನ್ನು ಹಾಕುವಂತ ಕೆಲಸಗಳು ನಡೀತಾ ಇದೆ. ಆದ್ರೆ ನಾನು ನೆನಪು ಮಾಡ್ಕೊಳ್ತೀನಿ, ಅದು ತಿಮರೋಡಿ ಅವರ ವಿರುದ್ಧವಾಗಿ ಹೇಳ್ತಾ ಇದ್ದೀನೋ ಪರವಾಗಿ ಹೇಳ್ತಾ ಇದ್ದೀನೋ ಗೊತ್ತಿಲ್ಲ, ಸತ್ಯವನ್ನು ಹೇಳಲಿಕ್ಕೆ ಬಯಸ್ತೀನಿ. 2013ರಲ್ಲಿ ಸೌಜನ್ಯ ಹೋರಾಟ ನಡೆದು 2014ರಲ್ಲಿ ಚುನಾವಣೆಗಳು, ಪಾರ್ಲಿಮೆಂಟ್ ಇಲೆಕ್ಷನ್ಗಳು ಬಂತು. UPA ಸರ್ಕಾರ 10 ವರ್ಷ ಪೂರೈಸಿತ್ತು. ಬಿಜೆಪಿ ಎದ್ದೇಳಲಿಕ್ಕಾಗದಂತ ಸ್ಥಿತಿಗೆ ತಲುಪಿತ್ತು. ಆವಾಗ ಅವರು ನರೇಂದ್ರ ಮೋದಿ ಅವ್ರನ್ನ ಕರ್ಕೊಂಡ್ ಬರ್ತಾರೆ. ನರೇಂದ್ರ ಮೋದಿ ಮತ್ತು ಅಣ್ಣಾ ಹಜಾರೆ ಈ ಎರಡು ಮುಖಗಳನ್ನು ಇಟ್ಕೊಂಡವರು ಚುನಾವಣೆಗೆ ಬಂದಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಕೂಡ ಪಾರ್ಲಿಮೆಂಟ್ ಇಲೆಕ್ಷನ್ ಅಲ್ಲಿ CPM ಪಕ್ಷ ಅಭ್ಯರ್ಥಿಯನ್ನು ಹಾಕಿರುತ್ತೆ. ಯಾದವ್ ಶೆಟ್ಟಿ ಅವರು CPM ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಕುಸುಮಾವತಿ ಅವರು, ಇವರ ಸೌಜನ್ಯ ತಾಯಿ, ಎಲ್ಲರೂ ನಮ್ಮ ವಿರುದ್ಧ ನಿಂತಿದ್ರು. ಆದ್ರೆ ಕಮ್ಯುನಿಸ್ಟ್ ಪಕ್ಷ ಬೀದಿಯಲ್ಲಿ ನಿಂತಿತ್ತು. ಕಮ್ಯುನಿಸ್ಟ್ ಪಕ್ಷದ ಅಧಿನಾಯಕ ಜನರಲ್ ಸೆಕ್ರೆಟರಿ ಪ್ರಕಾಶ್ ಕಾರಟ್ ಧರ್ಮಸ್ಥಳದ ದನಿಗಳ ಬಳಿ ಹೋಗದೆ ಸೇದವಾಗಿ ಬಂದು ಸೌಜನ್ಯ ಮನೆಗೆ ಬಂದಿದ್ದಾರೆ ಅನ್ನುವಂಥದ್ದನ್ನು ನೆನಪಲ್ಲಿ ಇಟ್ಕೊಂಡು ಅವರು ನಮ್ಮ ಬೆಂಬಲ CPM ಪಕ್ಷಕ್ಕೆ, ಯಾದವ್ ಶೆಟ್ಟಿಗೆ ಅಂತ ಹೇಳಿದ್ರು. ಆದ್ರೆ ಇದೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮೂಲಕ ಅವರ ಬೆಂಬಲವನ್ನು ವಾಪಸ್ ಪಡಿಸಿ, ಅವರ ಸೌಜನ್ಯ ಅವರ ತಾಯಿ ಹೇಳಿದ್ದು ಕೂಡ ನಮ್ಗೆ ಇನ್ನು ಮುಂದಕ್ಕೆ ನಾವಿಲ್ಲ, CPMಗೆಲ್ಲ ಬೆಂಬಲ, ಬಿಜೆಪಿಗೆ ಬೆಂಬಲವನ್ನು ಕೊಡ್ತೀವಿ. ಯಾಕೆ ಕೊಡ್ತೀವಿ ಅಂದ್ರೆ ನಮ್ಗೆ ನರೇಂದ್ರ ಮೋದಿ ಪ್ರಧಾನಿ ಆಗ್ಬೇಕು, ನರೇಂದ್ರ ಮೋದಿ ಪ್ರಧಾನಿ ಆದ್ರೆ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗ್ತದೆ, ನನ್ನ ಮಗಳ ಅತ್ಯಾಚಾರ ಕೊಲೆ ಮಾಡಿದವರಿಗೆ ಶಿಕ್ಷೆ ಆಗ್ತದೆ ಅನ್ನುವಂತ ಮಾತನ್ನು ಅವರು ಹೇಳ್ತಾರೆ. ಅವಾಗ CBI ಅಲ್ಲಿ ಇತ್ತದು ಪ್ರಕರಣ, ಅವರು ಹೇಳ್ತಾರೆ. ಆಮೇಲೆ CBI ಇಂದ ಕೇಂದ್ರ ಸರ್ಕಾರದಲ್ಲಿ ಅವ್ರು ಬಂದ ಮೇಲೆ ಆ CBI ಅಲ್ಲಿ ನ್ಯಾಯ ಕೊಡಿಸ್ತಾರೆ ಅಂತ. ಅದಾಗಿ ಮತ್ತೆ 4 ದಿವಸ ಹೋದ್ರೆ ಇದೇ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕಲ್ಲಡ್ಕ ಪ್ರಭಾಕರ್ ಭಟ್ರವರ ಜೊತೆಯಲ್ಲಿ ಬಂದು, ಕಲ್ಲಡ್ಕ ಪ್ರಭಾಕರ್ ಭಟ್ ಸಮ್ಮುಖದಲ್ಲಿ ಇದೇ ನಳಿನ್ ಕುಮಾರ್ ಕಟೀಲ್ ಅವರ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಬಿಜೆಪಿದ್ದು, ಅವರಿಗೆ ಒಂದು ಹೂವಿನ ಹಾರವನ್ನ ಹಾಕ್ತಾರೆ, ಹಾಕಿ ಸೇಮ್ ಡೈಲಾಗ್ ಅನ್ನ ಹೇಳ್ತಾರೆ. ನಮಗೆ ನರೇಂದ್ರ ಮೋದಿ ಅವರ ಮೇಲೆ ನಂಬಿಕೆ ಇದೆ. ನರೇಂದ್ರ ಮೋದಿ ಮಹಾನ್ ಶಕ್ತಿವಂತ ಮತ್ತು ನೈಜ ಹಿಂದುತ್ವದ ಪ್ರತಿನಿಧಿ ಅವರು, ಮತ್ತು ಅವರು ನ್ಯಾಯವನ್ನು ಕೊಡಬಲ್ಲರು. ಅವರು ನ್ಯಾಯಕ್ಕಾಗಿ ಅವರಿಗೆ ಬಂದ್ರೆ ಈ ದೇಶಕ್ಕೂ ನ್ಯಾಯ ಸಿಗ್ತದೆ, ಸೌಜನ್ಯ ಪ್ರಕರಣಕ್ಕೂ ನ್ಯಾಯ ಸಿಗ್ತದೆ. CBI ಆ ತಪ್ಪಿತಸ್ಥರನ್ನ, ಕೊಲೆಗಡುಕರನ್ನ, ಅತ್ಯಾಚಾರಿಗಳನ್ನ ಸೌಜನ್ಯ ಪ್ರಕರಣದಲ್ಲಿ ಬಂಧಿಸ್ತದೆ ಅನ್ನುವಂಥದ್ದು ಮಾತನ್ನ ಹೇಳಿ, ಅದಕ್ಕಾಗಿ ನಮ್ಮ ಬೆಂಬಲ ನಳಿನ್ ಕುಮಾರ್ ಕಟೀಲ್ಗಿಂತ ಹೇಳಿ ಪ್ರಭಾಕರ್ ಭಟ್ರ ಸಮ್ಮುಖದಲ್ಲಿ ಹಾರ ಹಾಕಿ ಬೆಂಬಲವನ್ನು ಘೋಷಿಸ್ತಾರೆ. ಇದು ತಿಮರೋಡಿ. ಆದ್ರೆ ಆ ನಂತರ ಈಗ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ 11 ವರ್ಷ ಆಯ್ತು. CBI ತನಿಖೆ ವರದಿ ಬಂತು. ಅದರ ಜೊತೆಯಲ್ಲಿ ಯಾರ ಮೇಲೆ ಇವರು ಸೌಜನ್ಯ ತಾಯಿ ತಿಮರೋಡಿ ಅವರ ಆರೋಪವನ್ನು ಹಾಕಿ ನರೇಂದ್ರ ಮೋದಿ ಅವರಲ್ಲಿ ನ್ಯಾಯವನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೋ, ಅದೇ ನಿರೀಕ್ಷೆಯನ್ನ ಮಾಡಿದ್ರು, ಅದೇ ಬಿಜೆಪಿ, ಅದೇ ಕೇಂದ್ರ ಸರ್ಕಾರ ಯಾರಿಗೆ ನ್ಯಾಯವನ್ನ ಕೊಡ್ತು, ಯಾರ್ಯಾರಿಗೆ ಏನೇನು ಗೌರವವನ್ನು ಕೊಡ್ತು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಅದರಾಗಿ ಅಂತ ತಿಮರೋಡಿ ಅವರನ್ನು, ಅವರು ಹಿಂದುತ್ವದ ಮೇಲೆ, ಬಿಜೆಪಿಯ ಮೇಲೆ, ಮೋದಿಯ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡಿದ್ರು. ಅಂತ ತಿಮರೋಡಿ ಅವರನ್ನು ಇವತ್ತು ಇವರು ಮುಸ್ಲಿಮರ ಏಜೆಂಟು, ಜಿಹಾದಿಗಳ ಏಜೆಂಟು, ಮಿಷನರಿಗಳ ಏಜೆಂಟು, ಕಮ್ಯುನಿಸ್ಟರ ಏಜೆಂಟು, ಎಡಚರರ ಏಜೆಂಟು ಅನ್ನೋ ರೀತಿಯಲ್ಲಿ ಚಿತ್ರಿಸ್ತಾರಂತಾದ್ರೆ, ಅಥವಾ ಅದನ್ನು ನಂಬ್ತಾರೆ, ಅದನ್ನು ನಂಬಿ ಕೆಲವರು ಅಮಾಯಕವಾಗಿ ತಿಮರೋಡಿ ಅವರ ವಿರುದ್ಧವಾಗಿ ನಿಂತು ಬಿಜೆಪಿಯನ್ನು ಬೆಂಬಲಿಸ್ತಾರಂತಂದ್ರೆ, ಅಥವಾ ಈ ನಕಲಿ ಹಿಂದುತ್ವವಾದಿಗಳನ್ನ ಬೆಂಬಲಿಸ್ತಾರಂತಂದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಇರುವಂತಹದ್ದು. ದಿನ ಓಕೆ ಓಕೆ ಧನ್ಯವಾದಗಳು ಕಟ್ಟಿಪಡ್ಲ ಅವರೇ. ತುಂಬಾ ವಿವರವಾಗಿ ಎಲ್ಲವನ್ನೂ ಕೂಡ ಮಾತಾಡಿದ್ದೀರಿ. ಮತ್ತೆ ಮುಂದೆ ಇನ್ನೊಂದಷ್ಟು ಮಾತಾಡೋಣ. ನಿಮ್ಗೆ ತುಂಬಾ ಧನ್ಯವಾದಗಳು. ಒಳ್ಳೆಯದಾಗಿ. ಥ್ಯಾಂಕ್ ಯು. ಓಕೆ. ತುಂಬಾ